ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮರ ಜ್ಞಾನಗಿರಿ ಅಮರರಾಗಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ನಮ್ಮ ನಾಡಿನ ಹಿರಿಯ ಕವಿ, ನಾಟಕಕಾರ ಮತ್ತು ಚಲನಚಿತ್ರ ನಿರ್ದೇಶಕ, ನಟ, ಹೀಗೆ ಸಾಂಸ್ಕೃತಿಕ, ಸಾಹಿತ್ಯ ಮತ್ತು ರಂಗಭೂಮಿ ಸಿನಿಮಾ ಕ್ಷೇತ್ರದಲ್ಲಿ ಬಹುಮುಖ ಪ್ರತಿಭೆ ಅಂತಲೇ ಕರೆಸಿಕೊಂಡಿರುವಂಥ ಗಿರೀಶ್ ಕಾರ್ನಾಡ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರು ಬೆಳಿಗ್ಗೆ ವಿವಿಧ ಕಾಯಿಲೆಗಳಿಂದ ತುತ್ತಾಗಿದ್ದರು. ಅವರು ಈ ಸಂದರ್ಭದಲ್ಲಿ ಅವರು ಬೆಳಿಗ್ಗೆ ನಿಧನರಾಗಿದ್ದಾರೆ. ಬಹುಶಃ ಇಂಥ ಸಾಹಿತ್ಯ ಕಳ್ಕೊಳ್ಳುವಂಥ ಸಂದರ್ಭದಲ್ಲಿ ನಾಡಿಗೆ ಮಾತ್ರವಲ್ಲ, ದೇಶದ ಸಾಂಸ್ಕೃತಿಕ ವಲಯಕ್ಕೂ ಸಾಹಿತ್ಯ ವಲಯಕ್ಕೂ ದೊಡ್ಡ ನಷ್ಟ ಅಂತ ನಾವು ಭಾವಿಸಬೇಕಾಗ್ತದೆ. ಗಿರೀಶ್ ಕಾರ್ನಾಡ್ ಬಹುಮುಖ ಪ್ರತಿಭೆ ಅಂತ ನಾವು ಹೇಳ್ತೇವೆ. ಜೊತೆಗೆ ಸಾಹಿತ್ಯ ಮತ್ತು ನಾಟಕ ಕ್ಷೇತ್ರದಲ್ಲಿ ಅವರು ಬರೆದಿರುವಂಥ ನಾಟಕಗಳು ಬಹಳ ಅದ್ಭುತವಾದಂಥ ನಾಟಕಗಳು. ಒಂದು ಸೃಜನಶೀಲತೆಗೆ ಒಂದು ಸೃಜನಶೀಲ ಆಯಾಮವನ್ನು ಕೊಟ್ಟಂಥ ನಾಟಕಗಳು ಕೂಡ ಹೌದು. ಬಹುಶಃ ಸಂದರ್ಭದಲ್ಲಿ, ನಾಟಕದ ಉತ್ತುಂಗದಲ್ಲಿದ್ದ ಸಂದರ್ಭದಲ್ಲಿ, ನಾಟಕ ಮತ್ತು ರಂಗಭೂಮಿಯ ಉತ್ತುಂಗಕ್ಕೇರಿದ ಸಂದರ್ಭದಲ್ಲಿ ಗಿರೀಶ್ ಕಾರ್ನಾಡ್ ಕೂಡ ಅವರು ನಾಟಕರಾಗಿ ಬರ್ತಾರೆ. ಆದರೆ ಆ ನಂತರ ಅವರು ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಮಿಂಚ್ತಾರೆ, ಸಾಹಿತ್ಯ ವಲಯದಲ್ಲೂ ಕೂಡ ಮಿಂಚ್ತಾರೆ. ಪದ್ಮಭೂಷಣ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡಿತಾರೆ. ಮತ್ತೊಂದು ಆ ಪ್ರಶಸ್ತಿಯನ್ನು ಕೂಡ, ಹಲವಾರು ಪ್ರಶಸ್ತಿಗಳನ್ನು ಕೂಡ ಅವರು ಪಡಿತಾರೆ. ಸೊ ಅಂತಹ ಮಹಾನ್ ಸಾಹಿತ್ಯನ ನಾವು ಕಳ್ಕೊಂಡಿದ್ದೇವೆ. ಅವರು ನಮ್ಮನ್ನು ಅಗಲಿದ್ದೇವೆ. ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದವರ ಜೊತೆಗೆ ಅವ್ರ ನೆನಪು ಮಾಡ್ಕೊಳ್ಳೋಣ. ಜೊತೆಗೆ ಆ ಕಾಲದ ರಂಗಭೂಮಿ, ಗಿರೀಶ್ ಕಾರ್ನಾಡ್ರು ಜೊತೆಗೆ ಅವರ ರಾಜಕೀಯವಾದಂಥ ವಲಯದಲ್ಲೂ ಕೂಡ ಅವರು ಕೆಲಸ ಮಾಡಿದ್ದು, ಗುರುತಿಸಿಕೊಂಡದ್ದು, ಯಾವುದೇ ಪಕ್ಷ ಅಲ್ಲದಿದ್ರೂ ಕೂಡ ಒಂದು ರಾಜಕೀಯವಾದಂಥ ಚರ್ಚೆಗಳು ಕೂಡ ಒಂದಷ್ಟು ಗ್ರಾಸವನ್ನು ಕೊಡ್ತಾ ಇದ್ರು. ಬಹುತೇಕ ಸಾಹಿತಿಗಳು ಅಂಥ ವಲಯಗಳಲ್ಲೂ ಕೂಡ ಅವರು ಕೆಲಸ ಮಾಡ್ತಾರೆ, ಚರ್ಚೆ ಮಾಡ್ತಾರೆ ಅಂತ ಅನ್ನೋದು ಗಿರೀಶ್ ಕಾರ್ನಾಡ್ರು ಕೂಡ ಹಾಕಿ ಹಾಕ್ತಾರೆ. ಸೊ ಗಿರೀಶ್ ಕಾರ್ನಾಡ್ರು ನಮ್ಮನ್ನಿಲ್ಲ, ಅವ್ರ ಜೊತೆಗೆ ಅವರ ಬಗೆಗೆ ಒಂದಷ್ಟು ನಾವು ಅವ್ರ ನೆನಪು ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಿರಿಯ ರಂಗಕರ್ಮಿಗಳು ಮತ್ತು ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ನರಸಿಂಹಮೂರ್ತಿ ಅವರು ಇದ್ದಾರೆ. ಹಿರಿಯ ಪತ್ರಕರ್ತರಾದಂಥ ರಮೇಶ್ ಪೆರ್ಲಾ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನರಸಿಂಹಮೂರ್ತಿ ಅವರೇ, ಗಿರೀಶ್ ಕಾರ್ನಾಡ್ರು ಬಹುಶಃ ಇವತ್ತು ಆಗಲಿದ್ದಾರೆ. ಸೊ ಅವ್ರ ಬಗೆಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ. ಅಂದರೆ ಅವರು ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತಾರೆ, ಧಾರವಾಡದಲ್ಲಿ ಶಿಕ್ಷಣವನ್ನು ಪಡಿತಾರೆ, ಉತ್ತರ ಕನ್ನಡದಲ್ಲೂ ಪಡಿತಾರೆ. ಜೊತೆಗೆ ಕಾರ್ನಾಡ್ ಅನ್ನುವಂಥ ಹೆಸರಿನ ಮೂಲಕ ಅವರು ಕರಾವಳಿಯವರು ಅಂತಲೂ ಕೂಡ ನಮ್ಮ ಕರಾವಳಿಯವರು ಕೂಡ ತಿಳಿದುಕೊಂಡಿರುವಂಥದ್ದು ಅಂತ ಅನ್ನುವಂಥದ್ದು. ಗಿರೀಶ್ ಕಾರ್ನಾಡ್ರು, ನಾವು ಇಂದು ಒಂದು ರೀತಿಯ ವಿಷಾದದ ವಾತಾವರಣದಲ್ಲಿದ್ದೇವೆ. ನಾವು ಕನ್ನಡಿಗರು ಮಾತ್ರ ಅಲ್ಲ, ಇಡೀ ದೇಶ ಒಬ್ಬ ಅನನ್ಯ ಕಲಾವಿದನನ್ನು, ಕಲಾ ನಿರ್ದೇಶಕನನ್ನು, ಸಂಸ್ಕೃತಿ ಚಿಂತಕನನ್ನು, ವಿಚಾರವಾದಿಯನ್ನು, ಬಹಳ ಗಟ್ಟಿಯಾದಂತಹ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದಂತಹ ಒಬ್ಬ ಪ್ರತಿಭಾಶಾಲಿಯನ್ನು ಕಳ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಅದನ್ನು ನೆಪವಾಗಿಟ್ಟುಕೊಂಡು ಶ್ರೀಯುತ ಗಿರೀಶ್ ಕಾರ್ನಾಡರ ಸಾಧನೆಯನ್ನು ನಾವು ಒಂದು ಸಾರಿ ನೆನಪಿಸ್ಕೊಳ್ಳೋದು ಒಳ್ಳೆಯದು ಅಂತ ಕಾಣುತ್ತೆ. ಸುಮಾರು 81 ವರ್ಷಗಳ ಸುದೀರ್ಘ ಕಾಲ ಬಹಳ ಅರ್ಥಪೂರ್ಣವಾಗಿ ಜೀವನವನ್ನು ನಡೆಸಿದಂಥ, ಈಗಾಗಲೇ ನಿರೂಪಕರು ತಿಳಿಸಿದ ಹಾಗೆ ಮಹಾರಾಷ್ಟ್ರದ ಒಂದು ಭಾಗದಲ್ಲಿ ಹುಟ್ಟಿ ತಮ್ಮ ಪೂರ್ವಿಕರ ಕಾರಣದಿಂದಾಗಿ ನಮ್ಮ ಕರಾವಳಿಯ ಕಾರ್ನಾಡ್ ಹೆಸರನ್ನು ಕೂಡ ಜೊತೆಗಿಟ್ಟುಕೊಂಡು, ಅಂದರೆ ಮಹಾರಾಷ್ಟ್ರದಲ್ಲಿ ಅವರು ಹುಟ್ಟಿರೋದು, ಅವರ ಹೆತ್ತವರು ಅಲ್ಲಿ ಇದ್ರು, ಹೌದು, ಇಲ್ಲಿಂದ ಹೋದವರು ಅನ್ನೋ ರೀತಿಗೆ. ಮತ್ತೆ ಅವರು ಹಿಂದೆ ಇದಕ್ಕೂ ಸಂಬಂಧನೇ ಇಲ್ಲ. ಮತ್ತೆ ಬಂದು ಇಲ್ಲಿ ಸೇರಿಸಿ ಬಂದು ಅಲ್ಲಿ ಇದ್ದುಕೊಂಡು ಅಲ್ಲಿ ಧಾರವಾಡ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಓದಿದ್ರು. ಓದುವಾಗಲೂ ಅಷ್ಟೇ ಕಲಾ ವಿಭಾಗದಲ್ಲಿ ಅರ್ಥಶಾಸ್ತ್ರವನ್ನ, ರಾಜ್ಯಶಾಸ್ತ್ರವನ್ನ, ತತ್ವಶಾಸ್ತ್ರವನ್ನ, ಇಂತಹ ಕಲಾ ವಿಭಾಗದಲ್ಲಿ ಅವರು ಪದವಿಯನ್ನ ಪಡೆದವರು. ಮತ್ತೆ ಅದರಲ್ಲಿ MA ಪಡಿಬೇಕು ಅನ್ನುವಂಥದ್ರಲ್ಲಿ ಅಷ್ಟರಲ್ಲಿ ಅವರಿಗೆ ರೋಡ್ಸ್ ವಿಶೇಷ ವಿದ್ಯಾರ್ಥಿ ವೇತನ ಸಿಕ್ತು. ಅವರು ಹೊರದೇಶಕ್ಕೆ ಹೋಗಿ ಒಂದು ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಬಹಳ ಸ್ವಾರಸ್ಯ ಅಂತಂದರೆ, ಕರ್ನಾಟಕದ ರಂಗಭೂಮಿ, ಚಲನಚಿತ್ರ, ಸಾಹಿತ್ಯ ಎಲ್ಲ ವಲಯಗಳಲ್ಲಿಯೂ ಕೂಡ 1970ರ ದಶಕ ಒಂದು ಅತ್ಯಂತ ಕ್ರಾಂತಿಕಾರಕ ಕಾಲಘಟ್ಟ, ಒಂದು ದೊಡ್ಡ ಬದಲಾವಣೆ ತಂತು. ಅದರ ದೊಡ್ಡ ಇತಿಹಾಸನೇ ಎಲ್ರಿಗೂ ಗೊತ್ತಿದೆ. ನಮಗೆ ಆರಂಭದಲ್ಲಿ TP ಕೈಲಾಸಂ, ಶ್ರೀರಂಗ, ಸಂಸ ಅನ್ನುವಂತಹ ವಿಶಿಷ್ಟ ಲೇಖಕರು ಆಧುನಿಕ ಕನ್ನಡ ರಂಗಭೂಮಿಗೆ ಚಾಲನೆ ಕೊಟ್ಟಿದ್ದರು. ನಮ್ಮ ಇವತ್ತು ನಾವು ವಿಜೃಂಭಿಸ್ತಾ ಇರುವಂತಹ ಕನ್ನಡದ ಈ ರಂಗಭೂಮಿಗೆ ವಿಶೇಷವಾದಂತಹ ಒಂದು ವೇಗವನ್ನು, ಉತ್ಕರ್ಷವನ್ನು ತಂದುಕೊಟ್ಟದ್ದು 1970ರ
ಆರಂಭದಲ್ಲಿ. ಸರ್ ಅದ್ರ ಬಗ್ಗೆ ಮತ್ತೆ ನಾವು ಮಾತಾಡ್ತಾ ಹೋಗೋಣ. ರಮೇಶ್ ಪೆರ್ಲ ಅವರೇ, ಗಿರೀಶ್ ಕಾರ್ನಾಡ್ ಅವರನ್ನು ನೀವು ಕಂಡದ್ದು ರಂಗಭೂಮಿ, ಸಿನಿಮಾ ಮತ್ತು ವಿವಿಧ ವಲಯಗಳು. ನಮಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚಿಂತಕರು ಅಥವಾ ಬುದ್ಧಿಜೀವಿ ಏನೋ ಒಂದು ವರ್ಗ ಇದೆ, ಇವರು ಭಾರಿ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ, ಇಂದಿನ ಸಾಂಸ್ಕೃತಿಕ ಪರಿಸ್ಥಿತಿಯಲ್ಲಿ ನನಗೆ ಅವರು ಇಲ್ಲಿ ನಮ್ಮನ್ನು ಬಿಟ್ಟು ಹೋಗಿರೋದು ಒಂದು ದೊಡ್ಡ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತದೆ. ಯಾಕಂದರೆ ಒಂದು ಕಾಲದಲ್ಲಿ ಅನಂತಮೂರ್ತಿ ಅವರಿದ್ದರು, ಲಂಕೇಶರಿದ್ದರು. ಸೊ ಲಂಕೇಶರಿರುವ ರಾಜಕೀಯ ಪರಿಸ್ಥಿತಿ ಮತ್ತು ಆಗಿನ ಪರಿಸ್ಥಿತಿ ಬೇರೆ. ಅದು ಯಾವ ಇತ್ತೀಚೆಗಿನ ಏನು ಪೊಲಿಟಿಕಲ್ ಏನೇನಿದೆ ಮಾಧ್ಯಮ ಕ್ಷೇತ್ರಕ್ಕೂ ಸಂಬಂಧಪಟ್ಟ ಹಾಗೆ ಲಂಕೇಶ್ವರ ಜೊತೆಗೆ ಮತ್ತು ಲಂಕೇಶ್ವರ ನಾಟಕಗಳು ಕೂಡ ಇದ್ವು ಅಂತ ಅನ್ನುವಂಥದ್ದು. ಅದೇ ರೀತಿ ಗಿರೀಶ್ ಕಾರ್ನಾಡ್ ಅವರು ಲಂಕೇಶ್ ಅವರು ಅವರು ಬಹಳ ಅನನ್ಯತೆಯಿಂದ ಇದ್ರು. ಅವರ ನಾಟಕ ಅಥವಾ ಕೃತಿ ರಚನೆ, ಅವರ ಸಿನಿಮಾ ಅದು ಇಲ್ಲಿಯ ಸೋಷಿಯೋ ಎಕನಾಮಿಕ್ ಮತ್ತು ಪೊಲಿಟಿಕಲ್, ಅಂದರೆ ಅವರು ತುಂಬ ಪುರಾಣ ಕಾಲದ ಕಥೆಯನ್ನು ತಗೊಂಡು ಒಂದು ಸಿನಿಮಾ ಮಾಡಿದರು ಅಥವಾ ಒಂದು ನಾಟಕ ಮಾಡಿದ್ರು ಕೂಡ ಅದರಲ್ಲಿ ಆವತ್ತಿನ ಆ ಕಾಲದ ರಾಜಕೀಯದ ಒಂದು ವಿಶ್ಲೇಷಣೆ ಇರ್ತಿತ್ತು. ಸೊ ಆ ಕಾಲ ಈಗ ಏನಾಗ್ತಿದೆ ಅಂದರೆ ನಮ್ಮ 60 ವರ್ಷ 70 ದಶಕದಲ್ಲಿ ನಮ್ಮ ರಾಜ್ಯಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಯಾವ ರೀತಿ ನಮ್ಮ ದೇಶವನ್ನು ಇದಾಗ್ತಾ ಇದೆ, ಅದು ಸಾಂಸ್ಕೃತಿಕವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಮುಖ್ಯವಾಗಿ ರಾಜಕೀಯವಾಗಿ. ಅಂದರೆ ಈ ಸಾಹಿತ್ಯ ಮತ್ತು ಈ ವರ್ಗ ಏನು ಇಂಟೆಲಿಜೆನ್ಸ್ ಏನಿರ್ತದೆ ಅಂದರೆ ಒಂದು ಪ್ರಜಾಪ್ರಭುತ್ವ ಅಥವಾ ರಾಜಾಡಳಿತ, ಅದು ಯಾವುದೇ ಒಂದು ಆಡಳಿತ ಇರುವಾಗ ಅದರ ಹೇಗೆ ಪಾಲಿಸಿ ತಗೊಳ್ತದೆ, ಜನಜೀವನದ ಮೇಲೆ ಹೇಗೆ ಇದಾಗ್ತದೆ, ಅದನ್ನು ಜನರಿಗೆ ಎಲ್ಲರಿಗೂ ಗ್ರಹಿಸ್ಲಿಕ್ಕೆ ಆಗಲ್ಲ. ಆದರೆ ಸಾಹಿತ್ಯ ಆದವನಿಗೆ ಈ ಥರದ ಏನು ಬುದ್ಧಿಜೀವಿ ವರ್ಗ ಇದೆ ಅದನ್ನು ಅವರು ಬಹಳ ಬೇಗನೆ ಗ್ರಹಿಸಿ ಇದು ಸರಿ ಇದೆಯೋ ಇಲ್ಲವೋ ಅನ್ನೋ ಜನರಿಗೆ ಒಂದು ಎಚ್ಚರಿಕೆ ಕೊಡುವಂಥ ಒಂದು ಕೆಲಸವನ್ನು ಈ ಕಾರ್ನಾಡರಂಥವರು, ಅನಂತಮೂರ್ತಿ ಅಂತವರು, ಅನಂತಮೂರ್ತಿ ಅವರು ಇವರ ತುಂಬ ನಿಕಟವರ್ತಿ ಆಗಿದ್ದಂಥವ್ರು. ಅನಂತಮೂರ್ತಿ ಮತ್ತು ಗಿರೀಶ್ ಕಾರ್ನಾಡ್ ತುಂಬ ಕೆಲಸ ಕೂಡ ಮಾಡಿದ್ದಾರೆ, ಸಿನಿಮಾ ಇರ್ಬೋದು ಕೆಲಸ ಕೂಡ ಮಾಡಿದ್ದಾರೆ ಮತ್ತು ಬೇರೆ ಕೂಡ. ಸೊ ಈಗಿನ ರಾಜಕೀಯ ಪರಿಸ್ಥಿತಿ ನಮಗೆ ತುಂಬ ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಾ ಇದೆ ಈ ಕಾರ್ನಾಡ್ರು ಇಲ್ಲದಿರುವುದು. ಒಂದು ಕಾಲದಲ್ಲಿ ಕಾರ್ನಾಡ್ರು ಅವರ ತಾಯಿ ಇನ್ನೊಂದು ಮಗು ಬೇಡ, ನಾನು ಆಪರೇಷನ್ ಮಾಡ್ಬೇಕಂತ ಹೋಗಿದ್ರಂತೆ. ಸೊ ಈ ವಿಚಾರ ಕಾರ್ನಾಡ್ಗೆ ತುಂಬಾ ನಂತರ ಗೊತ್ತಾಗ್ತದೆ. ಹೊಸ ಅವ್ರು ಆಪರೇಷನ್ ಮಾಡಿದ್ರೆ ಆ ದಿವಸ ಡಾಕ್ಟರ್ ಬರಲಿಲ್ಲ. ಇವರು ತಾಯಿ ಹಾಸ್ಪಿಟಲ್ಗೆ ಹೋಗ್ತಾರೆ, ಅವ್ರು ಕಾಯ್ತಾರೆ, ಅಲ್ಲಿ ಬೋರ್ ಆಗ್ತದೆ, ಡಾಕ್ಟರ್ ಇಲ್ಲ ಅಂತ ಅವ್ರು ವಾಪಸ್ ಬರ್ತಾರೆ. ಸೊ ಒಂದು ದಿವಸ ಈ ತರ ಅವರು ತಾಯಿ ಅವರಿಗೆ ಕಾರ್ನಾಡ್ಗೆ ಅಂತಾರೆ ಈ ತರ ಒಂದು ಇದಾಯ್ತು ಅಂತ. ಆಗ ಅವರಿಗೆ ತುಂಬಾ ಒಂದು ದಿಗ್ಭ್ರಮೆ ಆಗ್ತದೆ. ಗಿರೀಶ್ ಕಾರ್ನಾಡ್ ನಾನಿಲ್ಲದ ಒಂದು ಲೋಕ, ಈ ಪ್ರಪಂಚ ಹೇಗೆ ಅದು ಗ್ರಹಿಸ್ಲಿಕ್ಕೆ ಆಗಲ್ಲ. ಸೊ ಹೇಗಿರ್ತದೆ ಅಂತ ಈಗ ಆ ಒಂದು ಪರಿಸ್ಥಿತಿ ನಿಜವಾಗಿ ಆಗಿದೆ. ಆಗ್ಬಾರ್ದು. ಸರ್ ನಾನು ಹೇಳ್ತಾ ಇದ್ದೇನೆ, 1970ರ ದಶಕದಲ್ಲಿ ನಮ್ಮ ದೇಶದ ಒಂದು ಮಹಾನ್ ಪ್ರತಿಭೆ, ಪುನಃ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೋದು, ಕರಾವಳಿಯ ಪ್ರತಿಭೆ BV ಕಾರಂತ್ ಅವರು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದ ಬಯಲು ರಂಗಮಂದಿರದಲ್ಲಿ ಒಂದು ಅದ್ಭುತವಾದಂತಹ ನಾಟಕೋತ್ಸವವನ್ನು ಮಾಡಿದರು. ಈಡಿಪಸ್, ಸಂಗ್ಯಾಬಾಳ್ಯ, ಶಿವಕುಮಾರಸ್ವಾಮಿ, ಈ 3 ನಾಟಕಗಳು ಆಧುನಿಕ ಕನ್ನಡ ರಂಗಭೂಮಿಗೆ ಒಂದು ದೊಡ್ಡ ಚಾಲನೆಯನ್ನು ನೀಡಿತು. ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಈಡಿಪಸ್ ನಾಟಕದ ಕಾರ್ನಾಡ್, 3 ನಾಟಕಗಳ ನಿರ್ದೇಶಕರು BV ಕಾರಂತ್, ಮತ್ತೆ ಬರೆದಿರೋದು ಕಾರ್ನಾಡ್ರು, ಈಡಿಪಸ್ ಪಾತ್ರ ಕೂಡ ಮಾಡಿದವರು, ಇವ್ರದ್ದು ಲಂಕೇಶ್ದು ನಾಟಕ ಸಂಕ್ರಾಂತಿ, ಜೋಕುಮಾರಸ್ವಾಮಿ ಸಂಗ್ಯಾಬಳ್ಯ ಇವ್ರದ್ದು ಕಂಬಾರದು. ಈ ಹೆಸರುಗಳು ಮುಂದೆ ಶಾಶ್ವತವಾಗಿ ಕನ್ನಡ ರಂಗಭೂಮಿಯಲ್ಲಿ ಆ ಪ್ರದರ್ಶನಗಳಿಂದ ಉಳ್ಕೊಂಡು ಅದು ಚರಿತ್ರಾರ್ಹವಾದ, ಯಾವತ್ತಿಗೂ ಕೂಡ ನಾವು ಅದನ್ನ ಮರೆಯೋಕೆ ಆಗಲ್ಲ. ಅಲ್ಲಿಂದ ನಂತರ ಕಾರ್ನಾಡ್ ನಾಟಕಕಾರರಾಗಿ, ನಟನಾಗಿ, ಚಲನಚಿತ್ರ ನಿರ್ದೇಶಕನಾಗಿ, ಈಗ ತಾನೇ ಪೆರ್ಲಾ ಅವರು ಹೇಳ್ತಿದ್ರು ಅನಂತಮೂರ್ತಿ ಅವರ ಬಗ್ಗೆ. ಸರ್ ಒಂದು ಅದ್ಭುತ ಏನು ಅಂತ ಹೇಳಿದ್ರೆ, ಆ ಕಾಲದಲ್ಲಿ, ಈಗಿನ ಕಾಲದಲ್ಲಿ ರಂಗಾಯಣ ಇದೆ, ನೀನಾಸಂ ಇದೆ, NST ಇದೆ, ಅದು ಯಾವುದೂ ಇಲ್ಲದಂತ ಆ ಸಂದರ್ಭದಲ್ಲಿ ಇವರು ಹೀಗೆ ಬೆಳಿತಾರೆ, ಹೀಗೆ ಬರೀತಾರೆ ಅಂತ ನಟರಾಗ್ತಾರೆ, ನಿರ್ದೇಶಕರು. ಅದ್ಭುತ ಅಂದ್ರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇತ್ತು, ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಅಭ್ಯಾಸ ಮಾಡಿದಂತ BV ಕಾರಂತ್ ಬಂದು ಈ ಉತ್ಸವವನ್ನ ನಡೆಸಿದ್ರು. ಆಗ ಈ 3 ನಾಟಕಕಾರರ ಈ ಯಶಸ್ವಿ ನಾಟಕಗಳು ಅವರನ್ನ ಶಾಶ್ವತವಾಗಿ ಕನ್ನಡದಷ್ಟೇ ಅಲ್ಲ, ಭಾರತೀಯ ನಾಟಕ ರಂಗದಲ್ಲೇ ಶಾಶ್ವತವಾದ ಸ್ಥಾನವನ್ನ ತಂದು ಕೊಡೋದು. ಮತ್ತೆ ಅಲ್ಲಿ ಅಭಿನಯಿಸಿದ ನಟರಿಗೂ ಕೂಡ ಎಂದಿಗೂ ಮರೆಯೋಕೆ ಸಾಧ್ಯ ಇಲ್ಲ. ಮುಂದೆ ಈಗ ಅವ್ರು ಹೇಳ್ತಾ ಇದ್ದ ಮಾತು ನಾನು ಲಿಂಕ್ ಮಾಡ್ತಾ ಇದ್ದೆ, ಅನಂತಮೂರ್ತಿ ಅಂದ್ರಲ್ಲ, ಅನಂತಮೂರ್ತಿಯವರು ಬರೆದ ಸಂಸ್ಕಾರ ಅನ್ನುವಂತಹ ಕಾದಂಬರಿಯನ್ನು ಆಧರಿಸಿ ಸಿದ್ಧಪಡಿಸಿದಂತಹ ಸಂಸ್ಕಾರ ಚಲನಚಿತ್ರದಲ್ಲಿ ಪ್ರಾಣೇಶ್ ಆಚಾರ್ಯರ ಪಾತ್ರ, ಅದು ಅವರ ಡೆಬಿಟ್, ಮೊದಲ ಇದು ಚಲನಚಿತ್ರ ರಂಗವನ್ನು ಮೊದಲ ಪ್ರವೇಶ. ಆ ನಂತರ ಅವರು ಕಾಡು ಆಗ್ಬೋದು, ತಬ್ಬಲಿಯು ನೀನಾದೆ ಮಗನೇ ಆಗ್ಬೋದು, ಈ ಹೊಸ ಅಲೆಯ ಚಲನಚಿತ್ರಗಳು, ಹೊಸ ಅಲೆಯ ನಾಟಕಗಳು, ಶಂಕರ್ ನಾಗ್ ಅವರನ್ನು ಹಾಕಿ ಒಂದು ಮೂವಿ ಮಾಡ್ತಾರೆ. ಹೌದು, ಅದು ಇದೆ.
ಏನು ಹೆಸರು ನನಗೂ ಮರೆತು, ಬಹುಶಃ ಶಂಕರ್ನಾಗ್ ಅವರ ಪ್ರಥಮ ಸಿನಿಮಾ ಒಂದಾನೊಂದು ಕಾಲದಲ್ಲಿ ಅಂತ ಬಹಳ ವಿಶಿಷ್ಟವಾದಂತಹ ಪಾತ್ರ. ನನಗೆ ಸುದೈವವಶಾತ್ ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ನಾವು ಪದವಿ ವಿದ್ಯಾರ್ಥಿಗಳು ಇವನ್ನೆಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ನೋಡೋದಕ್ಕೆ ಸಾಕ್ಷಿಗಳಾಗಿದ್ವಿ. ಅದೊಂದು ನಮಗೆ ಹೆಮ್ಮೆಯ ಕ್ಷಣ. ಈಗಲೂ ಕೂಡ ರೋಮಾಂಚನ ಆಗುತ್ತೆ. ಕಾರ್ನಾಡರ ಮಾತು ಕೇಳೋಕ್ಕಾಯ್ತು, ಅವ್ರು ನೋಡೋಕ್ಕಾಯ್ತು. ಲಂಕೇಶ್ವರು ನನಗೆ ಅಧ್ಯಾಪಕರು, ಗುರುಗಳಾಗಿದ್ರು. ಅವರೆಲ್ಲ ಆ ಕಾಲದಲ್ಲಿ ದೊಡ್ಡ ಸಾಧಕರು. ನಾವು ಈಗ ಅರೆಕೊರೆಗಳನ್ನ ಎಲ್ಲರಲ್ಲೂ ಗುರುತಿಸ್ಬೋದು, ಅದು ಬೇರೆ ವಿಷಯ. ಕಾರ್ನಾಡರು ಪ್ರಧಾನವಾಗಿ ನಾಟಕಕಾರರು, ಕವಿ ಅಲ್ಲ. ಕವಿತೆ ಬರೆಯೋದಕ್ಕೆ ಆರಂಭ ಮಾಡಿದ್ರು, ಕವಿತೆ ಅವರ ಕ್ಷೇತ್ರ ಅಲ್ಲ. ಬೇರೆ ಸಾಹಿತ್ಯನೂ ಆಗಾಗ ಬರೆದದ್ದಿದೆ. ಒಂದೆರಡು ಕಾಕನಕೋಟೆ ಮತ್ತು ಇನ್ನೊಂದು 2 ನಾಟಕಗಳಿಗೆ ಬಹಳ ವಿಶಿಷ್ಟವಾದ ಒಳನೋಟ ಇರುವಂತ ವಿಮರ್ಶೆ ಬರೆದಿರೋದು ಬಿಟ್ರೆ ಅಷ್ಟೊಂದು ದೀಪ ಅವರೇನು ಬರೆದದ್ದಲ್ಲ. ಅವರ ಜೀವನ ಚರಿತ್ರೆಯನ್ನು ಆಡಾಡ್ತಾ ಆಯುಷ್ಯ ಅನ್ನುವಂತಹ ಬಹಳ ವಿಶಿಷ್ಟವಾದ್ದು. ದಯವಿಟ್ಟು ಅದನ್ನು ಓದ್ಬೇಕು ನೀವು. ಅದು ಕೇವಲ ಕಾರ್ನಾಡರ ಜೀವನ ಚರಿತ್ರೆ ಅಲ್ಲ, 70ರ ದಶಕದಿಂದ ಮುಂದೆ ಬಂದಂತಹ ಕರ್ನಾಟಕದ ರಂಗಭೂಮಿ, ಚಲನಚಿತ್ರ, ಸಾಂಸ್ಕೃತಿಕ ಚರಿತ್ರೆಯನ್ನ ನಾವು ನಿಜವಾಗಿಯೂ ಅರಿಯದ ಅನೇಕ ನಿಗೂಢ ವಿಷಯಗಳನ್ನ ಹೊರಗೆ ತರುವಂತಹ ಅದ್ಭುತವಾದಂತಹ ಒಂದು ಕೃತಿ ಅದು ಬಂದಿದೆ. ಅದಾದ್ಮೇಲೆ ಮುಂದಿನ ಭಾಗವನ್ನ ನೋಡ್ತಾ ದಿನಮಾನ ಅನ್ನುವಂಥ ಪುಸ್ತಕನೂ ಸಿದ್ಧವಾಗಿದೆ. ಉತ್ತರಾರ್ಧ ಇನ್ನೂ ಪ್ರಕಟ ಆಗಲಿಲ್ಲ. ಇವೆರಡೂ ಕೂಡ ರಂಗಭೂಮಿಯ ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಘಟ್ಟಗಳು ಅಂತ ನಾನಾದ್ರೂ ಭಾವಿಸ್ಕೊಳ್ತೇನೆ. ಸರ್, ಅದಕ್ಕೆ ನಾಟಕನ ಅಥವಾ ಜೀವನ ಆತ್ಮಚರಿತ್ರೆ ಒಂದನ್ನು ಬರೆದಿದ್ದಾರೆ ಅವರು. ಮೊದಲನೇದು ಆಡಾಡ್ತ ಪಾರ್ಟ್ 1. ಉತ್ತರಾರ್ಧ ರೆಡಿ ಆಗಿದೆ. ಈ ಪ್ರಕಟ ಆಗುತ್ತೆ ಅನ್ಕೊಂಡು ಆಗ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಆ ಭಾಗಗಳು ಕೇವಲ ಕಾರ್ನಾಡರ ವೈಯಕ್ತಿಕ ಜೀವನ ಚರಿತ್ರೆ ಆಗಿಲ್ಲ, ಅದು ಇಡೀ ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ದಿಗ್ಗಜಗಳೆಲ್ಲರ ಒಳ ಹೊರಗನ್ನ ನಮಗೆ ಅದು ಅನಾವರಣಗೊಳಿಸುವಂತ. ಸೊ ಎಲ್ಲ ರೆಡಿ ಆಗಿದೆ, ಅದು ಪ್ರಕಟಗೊಳ್ಬೇಕು. ತುಂಬಾ ಚೆನ್ನಾಗಿರೋ. ಇನ್ನಷ್ಟು ಮಾತಾಡಬೇಕು. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ಈಗ ಸಂವಾದ ಕಾರ್ಯಕ್ರಮ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗಿರೀಶ್ ಕಾರ್ನಾಡ್ ನಮ್ಮನ್ನು ಅಗಲಿದ್ದಾರೆ. ನಾಡಿನ ಮತ್ತು ರಾಷ್ಟ್ರದ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ರಂಗಭೂಮಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ನಷ್ಟ. ಈಗಾಗಲೇ ನಾವು ಚರ್ಚೆ ಮಾಡ್ತಿದ್ದೆವು. ರಮೇಶ್ ಪೆರ್ಲವರೇ, ಗಿರೀಶ್ ಕಾರ್ನಾಡ್ ಅವರು ನೀವು ಕಂಡ ಹಾಗೆ ಅವರ ನಾಟಕಗಳನ್ನೆಲ್ಲ ಬಹಳ ನಾಟಕಗಳನ್ನು ನೋಡಿದರೆ ಯಾವ ರೀತಿಯಲ್ಲಿ, ಅಂದರೆ ಸಾಹಿತ್ಯಿಕವಾಗಿಯೂ ಕೂಡ ನಾಟಕಕಾರನಾಗಿಯೂ ಕೂಡ ಒಬ್ಬ ವಿಭಿನ್ನವಾದಂಥ ರೀತಿಯಲ್ಲಿ ಗಿರೀಶ್ ಕಾರ್ನಾಡ್ ನಮ್ಮ ಮುಂದೆ ಬರ್ತಾರ ಅಂತ? ಹೌದು, ಅಂದರೆ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಕೂಡ ಅವರು ಸಿನಿಮಾದಲ್ಲಿ ಕೆಲಸ ಮಾಡಿದರು. ಮತ್ತು ನಾಟಕ ಹೆಸರು ತಂದು ಕೊಟ್ಟ ನಾಟಕದ ಸತ್ವ, ಅದರ ಸ್ಟ್ರಾಂಗ್ ಏನಿತ್ತು ಅಂದರೆ ನಾಟಕವೇ ಭಾರಿ ಚೆನ್ನಾಗಿ ಬರೀತಿದ್ರು. ಮತ್ತು ಅದನ್ನು ಪ್ರದರ್ಶನ ಮಾಡುವಾಗ ಕೂಡ ಆ ಥರದ ನಾಟಕವನ್ನು ಇನ್ನೊಬ್ಬನಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬನಿಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಬರೆದರು ಅವರು. ಮತ್ತು ಅದನ್ನು ಅದೇ ರೀತಿ ಸಾದರಪಡಿಸಿದ್ರು ಕೂಡ. ಎಲ್ಲೋ ನಿರ್ದೇಶಕನನ್ನು ಕೂಡ ತುಂಬಾ ಕೆಲಸಕ್ಕೆ ಹಚ್ಚುವಂತ. ಯಾಕಂದರೆ ಅವರೇ ಒಂದು ಏನು ಬೆನಿಫಿಟ್ ಏನಿತ್ತಂದ್ರೆ ಈ BV ಕಾರಂತ್ ಅಂತವರು, ಅನಂತಮೂರ್ತಿ ಅಂತವರು ತುಂಬ ದಿಗ್ಗಜರು ಅವರೊಟ್ಟಿಗೆ ಇದ್ದರು. ಮತ್ತು ಅವರಿಗೆ ಲ್ಯಾಂಗ್ವೇಜ್ ಒಂದು ಅವರ ಮಾತೃಭಾಷೆ ಇರ್ಬೋದು ಅಥವಾ ನಮ್ಮ ಈ ಕೋಸ್ಟಲ್ ಬೆಲ್ಟ್ ಇರ್ಬೋದು. ಅವರು ಅಮೇರಿಕಕ್ಕೆ ಹೋದರು, ಬ್ಯಾಂಗ್ಳೂರ್ ಕೆಲಸ ಮಾಡಿದರು, ಮುಂಬೈ ಕೆಲಸ ಮಾಡಿದರು, ಮರಾಠಿ ಇದರಲ್ಲಿ ಕೆಲಸ ಮಾಡಿದರು. ಸೊ ಇದು ಕೂಡ ಅವರ ಅದನ್ನು ಇದು ಮಾಡ್ತಾರೆ. ಮತ್ತು ಸಾಕಷ್ಟು ಓದಿಕೊಂಡವರು, ಅದು ಪುರಾಣ ಇರ್ಬೋದು ಇತ್ತೀಚಿನವರೆಗೆ. ನಮ್ಮ ರಾಷ್ಟ್ರದ ಈ ರೀತಿಯ ಕ್ಷೇತ್ರಗಳಲ್ಲಿ ಉತ್ಪಲ್ ದತ್ ಅವರನ್ನು ಕೂಡ ಇದೇ ರೀತಿಯಾಗಿ ಗುರುತಿಸಬಹುದು ಏನೋ. ಅದೇ ರೀತಿಯಲ್ಲಿ ಮರಾಠಿಯಲ್ಲೊಬ್ರು ಇವರ ಸಮಕಾಲೀನರು ಇದ್ದರು. ಆಕ್ಚುಲಿ ಇವರಿಗೆ ಜನಪೀಠ ಪ್ರಶಸ್ತಿ ಬಂದಾಗ ಅವ್ರಿಗೆ ಕೊಡಬೇಕಿತ್ತು ಅಂತಂದ್ರಂತೆ ಅವರು. ಸೊ ಅಂದ್ರೆ ಅವರ ನಾಟಕ ಆ ರೀತಿ ಇರ್ತಿತ್ತು ಮತ್ತು ಅವರ ಸಾಹಿತ್ಯ ಸ್ಟ್ರಾಂಗ್ ಆಗಿರ್ತಿತ್ತು. ಸೊ ಆ ಕಾರಣಕ್ಕಾಗಿ ಅವರು ಒಂದು ವಿಶಿಷ್ಟ ನಮ್ಮ ದೇಶದಲ್ಲೆಲ್ಲ ವಿದೇಶದ ಕೂಡ ಒಂದು ಪ್ಲೇಸನ್ನು ಪಡೆದಂಥ ಒಂದು ಅದ್ಭುತ ವ್ಯಕ್ತಿ. ಅದು ನೀವು ಅಂದರೆ ನಾವು ಈಗಾಗಲೇ ಮಾತಾಡಿದ್ದೇವೆ, ಅದು ಯಾವ ಕ್ಷೇತ್ರಕ್ಕೆ ಹೋದರೂ ಅವರು ಫೇಲ್ ಆಗೋದಿಲ್ಲ. ಮತ್ತು ಅವರ ನಾಟಕ ಕೊಡುವ ಒಂದು ಅನುಭವವೇ ವಿಶಿಷ್ಟವಾದದ್ದು. ಅದು ಇನ್ನೊಂದು ಒಬ್ಬರಿಂದ ಪಡೆಯಲಿಕ್ಕೆ ನಾವು ಸಾಧ್ಯ ಇಲ್ಲ. ಸಿನಿಮಾ ಕೂಡ ಹಾಗೆ ಅವರು ಬೇರೆ ಬೇರೆ ಅಂದರೆ ಫಸ್ಟ್ ಅವರು ಸಂಸ್ಕಾರ ಮಾಡಿದಾಗ ಆ ಸ್ಟುಡಿಯೋದ ಓನರ್ ಫಸ್ಟ್ ಎಡಿಟಿಂಗ್ ನೋಡಿ ಹೆದರಿಬಿಟ್ಟ ಅಂತ. ಇದು ಎಂಥ ಸಿನಿಮಾ, ಇದನ್ನು ಹೀಗೆ ಓಡಿಸೋದು, ದುಡ್ಡು ಬರ್ತದಾ ಇಲ್ವಾ, ಇದನ್ನು ರೀಎಡಿಟ್ ಮಾಡಬೇಕು, ಪುಟ್ಟಣ ಕಾಲಗಳ ತರಿಸಿ ರೀಎಡಿಟ್ ಮಾಡಬೇಕು ಅಂದ್ಬಿಟ್ರಂತೆ. ಸೊ ಗಿರೀಶ್ ಕಾರ್ನಾಡ್ ಒಪ್ಪಲಿಲ್ಲ. ಸೊ ಆ ಥರದ ಅಂದರೆ ಆಮೇಲೆ ಅದು ಎಷ್ಟು ಹಿಟ್ಟಾಯಿತು. ಆ ಸಂಸ್ಕಾರದಿಂದ ಅವರು ವಂಶವೃಕ್ಷ ಮಾಡಲಿಕ್ಕಾಯಿತು. ಸಂಸ್ಕಾರ ಮಾಡಿದ ಕಾರಣಕ್ಕಾಗಿ ಅವರು SL ಭೈರಪ್ಪ ಅವರದು ಮಾಡಿದರು. ಅವರು ತಬ್ಬಲಿ ನೀನಾನೆ ಮಗನಿಗೆ ಕೂಡ ಬಂತು. ಸೊ ಅದು ಬೇರೆ ಅದೊಂದು ಕಥೆಯು ಕೂಡ ಬೇರೆ ಬೇರೆ ರೀತಿ ಇದೆ. ಅವರು ನೋಡೋ ದೃಷ್ಟಿಕೋನ ಬೇರೆ ಇರ್ತದೆ.
ನೀವು ನೋಡೋ ಪುರಾಣ ಕಥೆಯ ಅದು ಯಯಾತಿಯ ಕಥೆ ಇರ್ಬೋದು, ಅದರಲ್ಲಿ ದೇವಯಾನಿದು ಶರ್ಮಿಷ್ಠೆಯ ಕಥೆ ಇರ್ಬೋದು, ಅವರವರ ಆ ಪಾತ್ರದ ಒಂದು ಏನು ಸ್ವಾರ್ಥ ಇರ್ತದೆ, ಅವರು ಅಲ್ಲಿ ಪ್ರೇಮಿಸಿದಂತೆ ಮಾಡ್ತಾರೆ, ಅವರ ಸ್ವಾರ್ಥಕ್ಕಾಗಿ ಅವರು ಪ್ರೇಮಿಸ್ತಾ ಇರೋದು ಎಲ್ಲವೂ ಅದೆಲ್ಲ ಒಂದು ರೀತಿಯಲ್ಲಿ ಸಮಾಜ ಅದು ಯಾವತ್ತೋ ಆಗಿರುವುದ ಪುರಾಣ ಕಥೆ ಆದ್ರೂ ಕೂಡ ಇವತ್ತಿನ ನಮ್ಮ ದೈನಂದಿನ ಇದಕ್ಕೆ ಅದು ಹೋಲಿಕೆ ಆಗುವಂಥದ್ದು. ಅದಕ್ಕಾಗಿ ನಮ್ಮ ಮನ ತಟ್ತದೆ. ನಾನು ಒಂದು ಪ್ರಶ್ನೆ ಏನಂದ್ರೆ, ಜ್ಞಾನಪೀಠ ಪ್ರಶಸ್ತಿ ಬಂತು, ಅವ್ರು ಏನು ಬರೆದಿದ್ದಾರೆ ಅಂತ. ಏನು ಬರೆದಿಲ್ಲ, ಅವ್ರಿಗೆ ಹೇಗೆ ಜ್ಞಾನಪೀಠ ಪ್ರಶಸ್ತಿ ಏಕಾಗಿ ಕೊಟ್ಟರು ಅಂತ ಒಂದು ಪ್ರಶ್ನೆ ಸರ್. ಜೊತೆಗೆ ಅವರ ನಾಟಕಗಳು ಯಯಾತಿ ಆಗಿರಲಿ, ತಲೆದಂಡ ಆಗಿರಲಿ ಅಥವಾ ಹಯವದನ ಆಗಲಿ, ಎಲ್ಲ ನಾಟಕಗಳು ನೋಡುವಾಗ ಇದು ಒಂದು ರೀತಿಯಲ್ಲಿ ಇದ ಕತೆ ಈ ರೀತಿಯಾಗ ಅನ್ನೋದು ಇದೆ. ಹಯವದನದ ಕಥೆಯನ್ನು ನಾವು ತೆಗೆದುಕೊಂಡಾಗ ಅಥವಾ ಯಯಾತಿಯನ್ನು ತೆಗೆದುಕೊಂಡಾಗ ಬಹಳ ಭಿನ್ನ. ಇದನ್ನೆಲ್ಲ ಎಲ್ಲಿ ಪಡ್ಕೊಂಡ್ರು ಅವರು ಅಂತ ಮೂಲಭೂತವಾಗಿ ಅತ್ಯಂತ ವಿಶಿಷ್ಟವಾದ ಒಂದು ಗುಣ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಇದಕ್ಕೆ ಉತ್ತರ ಕೊಡ್ತೇನೆ. ಕಾರ್ನಾಡು ಮತ್ತು ಕಂಬಾರ ಅಂತಹ ನಾಟಕಕಾರರ ವಿಶೇಷ ಏನು ಅಂದರೆ, ಅವರು ಸ್ವತಃ ನಟರು, ನಾಟಕಕಾರರು, ನಿರ್ದೇಶಕರು, ಸಂಗೀತ ಮತ್ತು ರಂಗತಜ್ಞತೆ ಇದ್ದ ಕಾರಣ ಅವರ ಯಾವುದೇ ಕೃತಿಗಳು ಇತರ ನಾಟಕಕಾರರದಕ್ಕಿಂತ ಅತ್ಯಂತ ಪರ್ಫೆಕ್ಟ್. ಇವರು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಇವರ ನಾಟಕವನ್ನು ಮಾಡೋದಕ್ಕೆ ಯಾರ್ಯಾರಿಗೆಲ್ಲ ಅವಕಾಶನೇ ಇಲ್ಲ, ಅದರ ಯಾವುದೇ ಬದಲಾವಣೆಗಳಿಗೆ ಅವಕಾಶ ಇಲ್ಲ. ಪೆರ್ಲಾ ಅವರ ಮಾತಿಗೆ ಜ್ಞಾನಪೀಠ ಪ್ರಶಸ್ತಿ ಯಾಕೆ ಬಂತು ಅಂತಂದರೆ, ಜ್ಞಾನಪೀಠ ಅನ್ನುವಂಥದ್ದು ಸೃಜನಶೀಲವಾದ ಯಾವುದೇ ಸಾಹಿತ್ಯಕ್ಕೆ ಕೊಡುವಂಥದ್ದು. ಆರಂಭದ ದಿನಗಳಲ್ಲಿ ಯಾವುದಾದ್ರೂ ಒಂದು ಕೃತಿಯನ್ನು ಹೆಸರಿಸಿ ಕೊಡ್ತಾಯಿದ್ರು. ಆದರೆ 3-4 ಪ್ರಶಸ್ತಿಗಳನ್ನು ಕೊಟ್ಟ ಮೇಲೆ ಒಂದು ಕೃತಿಯನ್ನು, ನಿಮಗೆಲ್ಲ ಗೊತ್ತಿದೆ, ಮಾಸ್ತಿಯವರ ಸಂದರ್ಭದಲ್ಲಿ ಆದ ಘಟನೆಗಳು, ಕಾದಂಬರಿಗೆ ಕೊಟ್ಟದ್ದು ಅದು ತುಂಬ ಕಾಂಟ್ರವರ್ಷಿಯಲ್ ಎಲ್ಲ ಆಯಿತು. ಅದಕ್ಕೆ ಒಬ್ಬ ವ್ಯಕ್ತಿಯ ಪೂರ್ಣ ಅವರ ಸಾಹಿತ್ಯಿಕ ಸಾಧನೆಯನ್ನು ಗಮನದಲ್ಲಿಟ್ಟುಕೊಂಡು ಆಮೇಲೆ ಈ ರೀತಿ ಕೊಡೋಕ್ಕೆ ಶುರು ಮಾಡಿದ್ರು. ಹೀಗಾಗಿ ನಾಟಕ ಕ್ಷೇತ್ರದಲ್ಲಿ ಕಾರ್ನಾಡರು ನೀಡಿರುವ ಕೊಡುಗೆಯನ್ನು ಗಮನಿಸಿ ಜ್ಞಾನಪೀಠ ಕೊಟ್ಟಿದ್ದಾರೆ, ಮತ್ತು ಅದು ಸರಿಯಾದ ಕೂಡ ಅದ್ಭುತವಾದದ್ದು ಅನ್ನುವಂಥದ್ದು. ಇನ್ನು ಈ ಕಾರ್ನಾಡರ ನಾಟಕಗಳಿದೆಯಲ್ಲ, ಈ ನಾಟಕಗಳು ಒಂದು ನಮ್ಮ ಪುರಾಣ ಪ್ರಪಂಚದಿಂದ ತಗೊಂಡಿದ್ದೇ ಇದೆ. ಈಗ ಆರಂಭದ ಯಯಾತಿ ನಾಟಕನೇ ನಮ್ಮ ಮಹಾಭಾರತದಲ್ಲಿ ಬರುವಂತಹ ಯಯಾತಿಯ ಕಥೆಯನ್ನು ಆಧರಿಸಿದ್ದು. ಆದರೆ ಒಂದು ಎಳೆ ಮಾತ್ರ ಅಲ್ಲಿ ಮಹಾಭಾರತದಲ್ಲಿ ನಮಗೆ ಗೊತ್ತಿರುವಂತದ್ದೇ ಯುದ್ಧ, ಕುರುಕ್ಷೇತ್ರ, ದುರ್ಯೋಧನ, ಅವರು ಇವರು ಅಂತ ಎಲ್ಲೋ ನಮ್ಗೆ ಗೊತ್ತಿಲ್ಲದಂತ ಕೆಲವು ಅದೇ ಭಾರತೀಯ ಮೈಥಾಲಜಿ, ಭಾರತೀಯ ಪುರಾಣಗಳ ಒಂದು ಸತ್ವ ಇರೋದೇ ಅದು. ನಮಗೆ ಮೇಲೆ ನೋಟಕ್ಕೆ ಏನೋ ಗೊತ್ತಿದೆ ಅನ್ಕೊಳ್ತೀವಿ, ನಮಗೆ ಗೊತ್ತಿಲ್ಲದ ಅದರ 100 ಪಟ್ಟು 1000 ಪಟ್ಟು ಒಳಕಥೆಗಳು ಒಳಗಡೆ ಇದೆ. ಅಷ್ಟು ಅದ್ಭುತವಾಗಿ ಈಗಲೂ ಇನ್ನೂ ಬೇಕಾದಷ್ಟಿದೆ. ನಾನು ಇದಕ್ಕೆ ಹೇಳ್ತಾ ಇಲ್ಲ, 35 ವರ್ಷ ಕಾಲ ಅಧ್ಯಾಪನದಲ್ಲಿ ತೊಡಗಿಸ್ಕೊಂಡ್ರು ಕುಮಾರವ್ಯಾಸ ಭಾರತದಂಥದ್ದು, ರಾಮಾಯಣ ದರ್ಶನಂನಂಥ ಕೃತಿಗಳನ್ನ ಈಗ ಬಿಡುವಿನ ವೇಳೆನಲ್ಲಿ ಓದೋಕೋದ ನನಗೆ ಇದು ಒಳದೇ ಇರಲಿಲ್ಲ ಅನ್ಸುತ್ತೆ. ಆಫ್ಟರ್ 35 ಇಯರ್ಸ್ ಆಫ್ ಟೀಚಿಂಗ್ ಅಂದರೆ ಆ ಕೃತಿಗಳ ಒಳಗೆ ಅಷ್ಟಷ್ಟು ಗುಟ್ಟುಗಳು ಅಡಗಿರ್ತವೆ, ಅಷ್ಟಷ್ಟು ಹೊಸ ಆಲೋಚನೆಗಳಿರ್ತವೆ. ಮಹಾಭಾರತ, ರಾಮಾಯಣ ಅಯ್ಯೋ ಅದು ದೊಡ್ಡ ಕಥಾ ಸರಿಸಾಗರ. ಅದರೊಳಗಿನ ಕಥೆಯನ್ನು ತಗೊಂಡು ಸಣ್ಣ ಮಾರ್ಪಾಡುಗಳೊಂದಿಗೆ ಅದು ಮಾಡ್ತಾರೆ. ಮತ್ತೆ ಇವರ ನಾಟಕಗಳು ಇತಿಹಾಸವನ್ನು ಆಧರಿಸಿ ಬಂದದ್ದಿದೆ. ಅದು ತಲೆದಂಡ ಆಗಿರ್ಬೋದು, ಟಿಪ್ಪುವಿನ ಕೊನೆ ದಿನಗಳಾಗ್ಬೋದು, ಈ ಥರದ್ದು. ಮತ್ತೆ ಸಾಮಾಜಿಕ ಇವ್ರದ್ದು ಕಡಿಮೆ, ಅಂಜುಮಲ್ಲಿಗೆ ಅಂತದ್ದು, ಹಯವದನದಂಥದ್ದು. ಹಯವದನ ಕೂಡ ಒಂದು ಜನಪದ ಕಥೆಯನ್ನು ಆಧರಿಸಿದ್ದು. ಮೂಲ ಭಾರತೀಯ ಕಥಾ ಸರಿಸಾಗದ್ದೇ ಆದ್ರೆ ಇಂಗ್ಲಿಷಿನ ಯಾವುದೋ ಒಂದು ಕಥೆಯನ್ನ ನೋಡಿಕೊಂಡು, ಅಂದ್ರೆ ಸಾಕಷ್ಟು ಅಧ್ಯಯನಶೀಲ ಇದೆ ಸರ್. ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ, ಅಮೆರಿಕಕ್ಕೆ ಹೋಗ್ತಾರೆ, ಅಲ್ಲಲ್ಲಿ ಏನೋ ಬರೆದು ಬಿಡೋದಲ್ಲ, ಅಧ್ಯಯನಶೀಲ ಬರಹಗಾರ. ಎಲ್ಲವನ್ನು ಅದನ್ನ ಆಮೂಲಾಗ್ರವಾಗಿ ಅದನ್ನ ಚರ್ಚಿಸಿ ಅಧ್ಯಯನ ಮಾಡಿ ತಿಳಿದವ್ರ ಜೊತೆ ಚರ್ಚೆ ಮಾಡಿ ಮಾಡುವಂತಹ ಒಂದು ಪ್ರವೃತ್ತಿ. ಆದ್ರಿಂದ ಅದು ಅಷ್ಟು ಗಟ್ಟಿಯಾಗೋಕ್ಕೆ ಸಾಧ್ಯ ಆಗುತ್ತೆ. ಆರಂಭದ ಇದನ್ನ ನಾನು ಆಗ್ಲೇ ಹೇಳಿದೆ, ಸಂಸ್ಕಾರದಲ್ಲಿ ಪ್ರಾಣೇಶಾಚಾರ್ಯರ ಪಾತ್ರ ಮಾಡ್ತಾರೆ. ನೀವೊಂದ್ಸರಿ ಅದು ನೋಡಿದ್ರೆ ಜಸ್ಟ್ ವಿ ಕ್ಯಾನಾಟ್ ಫೈಂಡ್ ಎ ಸಬ್ಸ್ಟಿಟ್ಯೂಟ್. ಈ ಪಾತ್ರಕ್ಕೆ ಯಾರ ಕೈಲಿ ಮಾಡಿಸ್ಬೋದು ಅಂದ್ರೆ ಇನ್ನೊಂದು ಹೊಳೆಯೋದೇ ಇಲ್ಲ. ಯಾವಾಗಲೂ ಕಾಸ್ಟಿಂಗ್ ಅಂದ್ರೆ ಹಾಗೆ ಒಂದು ಪಾತ್ರ ಹೀಸ್ ಮೇಡ್ ಫಾರ್ ದಟ್ ಅನ್ನೋಂಗಿದೆಯಲ್ಲ, ಅಷ್ಟು ಅದ್ಭುತವಾದಂಥದ್ದು. ಮುಂದೆ ವಂಶವೃಕ್ಷದಂತ ನಾಟಕ ಚಲನಚಿತ್ರವನ್ನು ತಂದರು. ತಬ್ಬಲಿಯು ನೀನಾದೆ ಬಂದು ಸಂಸ್ಕಾರದ ಮೂಲಕ ಒಂದು ಹೊಸ ರೀತಿಯ ಅಂದ್ರೆ ಅಂತಹ ಕಾದಂಬರಿಗಳನ್ನು ಕೂಡ ಸಿನಿಮಾ ಮಾಡಬಹುದು, ಈ ರೀತಿಯಾಗಿ ಮಾಡಬಹುದು. ಗಿರೀಶ್ ಕಾರ್ನಾಡ್ ಆಡುವಂತ ಆಲನಹಳ್ಳಿ ಕೃಷ್ಣರ ಒಂದು ಕಿರು ಕಾದಂಬರಿ ಎಂತ ಅದ್ಭುತವಾದ ಚಲನಚಿತ್ರ ಆಯಿತು. ಸುಮಾರು 10 ರಾಷ್ಟ್ರ ಪ್ರಶಸ್ತಿಗಳು, 7 ರಾಜ್ಯ ಪ್ರಶಸ್ತಿಗಳು, 8ಕ್ಕೂ ಹೆಚ್ಚು ಚಲನಚಿತ್ರ ಬೇರೆ ಪ್ರಶಸ್ತಿಗಳು ಬಂದಿದೆ ಅವರಿಗೆ. ಅವೆಲ್ಲ ಪಟ್ಟಿ ಮಾಡ್ತಾ ಹೋದ್ರೆ ಈಗ ಬೆಳಗಿನಿಂದ ಮಾಧ್ಯಮಗಳಲ್ಲಿ ಬರ್ತಾ ಇರೋದನ್ನ ನಾನು ಅದನ್ನೆಲ್ಲ ಹೆಸರಿಸಕ್ಕೆ ಹೋಗಲ್ಲ. ಅಂದ್ರೆ ಸಾಕಷ್ಟು ಪುರಸ್ಕಾರಗಳು ಕೂಡ ಇವರಿಗೆ ಸಿಕ್ಕಿವೆ, ಅದಕ್ಕೆ ತಕ್ಕಂತೆ ಕೆಲಸ ಕೂಡ ಮಾಡಿದ್ದಾರೆ. ನಟನಾಗಿ ಅನೇಕ ಇದರಲ್ಲಿ ನಾಟಕಗಳನ್ನು, ಈವನ್ ಕುವೆಂಪು ಅವರ ಕಾನೂರು ಸುಬ್ಬಮ್ಮ ಹೆಗಡತಿ ಅವರು ಇದು ಮಾಡಿದಾರಲ್ಲ, ನಿರ್ದೇಶನ ಮಾಡಿದ್ದಾರೆ, ಪಾತ್ರ ಮಾಡಿದ್ದಾರೆ. ಆ ಪಾತ್ರಗಳಿಗೆಲ್ಲ
ಆಮೇಲೆ ಹಿಂದಿಯಲ್ಲಿ ಆ ಕಾಲದಲ್ಲಿ ನಾನು ಹೇಳ್ತಾ ಇರೋ ಈ ಕಾಲಘಟ್ಟ ಇದೆಯಲ್ಲ, ಭಾರತೀಯ ರಂಗಭೂಮಿ, ಚಲನಚಿತ್ರ ರಂಗಭೂಮಿಯಲ್ಲೆಲ್ಲ ಅದು ಒಂದು ಕ್ರಾಂತಿ ಕಾಲ. ಶ್ಯಾಮ್ ಬೆನ್ಗಲ್ ಅಂತ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಮಂಥನ್ ಅಂತ ನಿಹಲಾನಿ ಜೊತೆ ಕೆಲಸ ಮಾಡಿದ್ದಾರೆ. ಡಿಡಿಯಲ್ಲಿ ಬರ್ತಾ ಇದ್ದಾಗ ಖಾನ್ದಾನ್ ಎಂತೆಂತ ದಿಗ್ಗಜರು ಆ ಕಾಲದಲ್ಲಿ, ಸ್ಮಿತಾ ಪಾಟೀಲ್ ಅವರೆಲ್ಲ ಹೆಸರು ಕೇಳಿದೀವಲ್ಲ, ಇವರೇ ಉತ್ಸವ ಅನ್ನುವಂತಹದ್ದು ನಮ್ಮ ಸಂಸ್ಕೃತ ನಾಟಕವನ್ನು ಆಧರಿಸಿ ಶಶಿ ಕಪೂರ್ ಎಂತ ಮೃಚಕಟಿಕ ಆಧಾರಿತ ಚಲನಚಿತ್ರ. ಬೇರೆ ನಟರಿಗೂ ಇವ್ರಿಗೂ ಇರೋ ವ್ಯತ್ಯಾಸ ಏನು ಅಂದ್ರೆ, ಇವ್ರಿಗೆ ಬಹುಭಾಷಾ ಪರಿಣತಿ, ಭಾಷಾ ಪರಿಚಯ ಅಲ್ಲ. ಅವ್ರ ಮಾತೃಭಾಷೆ ಕೊಂಕಣಿ, ಕನ್ನಡದಲ್ಲಿ ಅತ್ಯದ್ಭುತ ಕೃತಿಗಳನ್ನು ನೀಡಿ ಜ್ಞಾನಪೀಠ ಪಡ್ಕೊಂಡ್ರು. ಇಂಗ್ಲಿಷ್ ಅವರಿಗೆ ಉಸಿರಾಡದಷ್ಟು ಸಹಜ. ಇಂಗ್ಲೆಂಡಲ್ಲಿ ಹೋಗಿ ಓದ್ಕೊಂಡ್ ಬಂದಿರೋರು. ಬೆಂಗಾಲಿಯಲ್ಲಾಗ್ಬೋದು, ಮರಾಠಿಯಲ್ಲಾಗ್ಬೋದು, ಹಿಂದಿ, ಪಂಜಾಬಿಯಲ್ಲಿ ಇದು ಮಾಡಿದ್ದಾರೆ. ಏನೋ ಬಾಯ್ಪಾಠ ಮಾಡ್ಕೊಂಡು ಮಾಡುವಂತ ಕೆಲಸ ಅಲ್ಲ, ಅಷ್ಟು ಸರಾಗವಾಗಿ ಯಾವುದೇ ಇದ್ರು. ಆಮೇಲೆ ನಮ್ಮ ರಾಷ್ಟ್ರದ ಅತ್ಯಂತ ದಿಗ್ಗಜರು ಅನ್ನುವಂತಹ ಈ ಕ್ಷೇತ್ರದವ್ರ ಜೊತೆ ಸಂಪರ್ಕ ಆಯಿತು. ಆದ್ರಿಂದ ಅವ್ರಿಗೆ ಸೂಕ್ತವಾಗಿ ನೋಡಿ, ಈಗ ಇಲ್ಲಿ ನಮ್ಮಲ್ಲಿ ನಾಟಕ ಅಕಾಡೆಮಿಲಿ ಇದ್ರು, ಅಲ್ಲಿ ಕೇಂದ್ರದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ರು. ಆ ಗೌರವಗಳೆಲ್ಲ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಯುಕ್ತವಾದ ಕೆಲಸನೂ ಮಾಡಿದ್ದಾರೆ, ಏನೋ ಇದಾಗಿ ಸಿಕ್ಕಿರುವಂಥದ್ದಲ್ಲ. ಆದರೆ ಕಾಂಪ್ರಮೈಸ್ ಮಾಡಿಕೊಂಡು ಯಾವುದೋ ಕಾಲು ಹಿಡಿಯುವಂಥ ಕೆಲಸ, ಇನ್ಯಾರನೋ ಇದು ಮಾಡುವಂಥ ಆ ಥರದ ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಇನ್ಸ್ಟಿಟ್ಯೂಟ್ ಕೂಡ ಅವರು ಮೊದಲಿಗೆ ಅಲ್ಲಿ ಸ್ವಲ್ಪ ಈ ನಡುವೆ ಪಿರ್ಲಾ ಅವರೇ, ಇಂತಹ ನಾಟಕಕಾರರುಗಳು ಕೆಲವರು ನಾಟಕದಲ್ಲೂ ತಾವು ಬರೆಯುವುದು, ನಾಟಕ ಬರೆಯುವುದು, ಸಾಹಿತ್ಯ ಬರೆಯುವುದು ಇಷ್ಟಕ್ಕೆ ಸೀಮಿತ. ಆದರೆ ಗಿರೀಶ್ ಕಾರ್ನಾಡ್ ಅದರಿಂದ ಹೊರಗೆ ಬರ್ತಾರೆ. ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿಬಿಡ್ತದೆ ಅವರ ಹೇಳಿಕೆಗಳು. ಅಲ್ಲ, ಅದು ಎಲ್ಲ ನಮ್ಮಲ್ಲಿ ಎರಡು ಅದು ಚರ್ಚೆ ಆಗುವಂಥ ವಿಚಾರ. ಒಂದು ಸಾಹಿತ್ಯ ಆದವನು ಅವನ ಜವಾಬ್ದಾರಿ ಏನು ಅನ್ನೋದು, ಯಾರೇ ಆಗಲಿ ನಮ್ಮ ಸಮಾಜದಲ್ಲಿ ಅವನದಾದ ಒಂದು ಜವಾಬ್ದಾರಿ ಇರ್ತದೆ. ಬರೀ ಅವನ ಕೆಲಸ ಮಾಡಿಕೊಂಡು ಅವನ ಪಾಡಿಗೆ ಇರುವುದಲ್ಲ. ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ, ಅದಕ್ಕೆ ಯಾವ ರೀತಿಯಲ್ಲಿ ನಾವು ಪ್ರತಿಸ್ಪಂದಿಸಬೇಕು ಅನ್ನೋದು ಕೂಡ ನಮ್ಮ ವಿವೇಚನೆ ಇರಬೇಕು. ಸೊ ಹಿಂದೆ ಶ್ರೀರಾಮ ಕಾರಂತರು ಇದ್ದಾಗಲೂ ಕೂಡ ಇಲ್ಲಿ ಪರಿಸರದ ಬಗ್ಗೆ ಅವರು ಹೋರಾಟ ಮಾಡಿದ್ರು. ಶಿವರಾಮ್ ಕಾರಂತರು ಅದೇ ರೀತಿಯಲ್ಲಿ, ಅನಂತಮೂರ್ತಿ ಅವರು ಕೂಡ ಏನು ರಾಜಕೀಯ ಅಭಿಪ್ರಾಯವನ್ನು ಅವರು ಯಾವುದೇ ಆತರ MS ಸತ್ಯ ಇದ್ದಾರೆ, ತುಂಬಾ ಜನ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಗಿರೀಶ್ ಕಾರ್ನಾಡ್ ಕೂಡ ತುಂಬಾ ಗಟ್ಟಿ, ಅವರ ನಿಲುವು ತುಂಬಾ ನಿಖರವಾಗಿರ್ತಿತ್ತು, ಮತ್ತೆ ಅದು ಗಟ್ಟಿ ಧ್ವನಿಯಲ್ಲಿ ಅವರು ಮಾತಾಡ್ತಿದ್ರು. ಅದು ನನ್ನ ಆ ತರದ ಜನ ಬೇಕು ನಮಗೆ. ನಮ್ಮ ಒಂದು ಪ್ರಜಾಪ್ರಭುತ್ವ ಇನ್ನಷ್ಟು ಗಟ್ಟಿಯಾಗಬೇಕಾದ್ರೆ, ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಇನ್ನಷ್ಟು ಇದಾಗಬೇಕಾದ್ರೆ ಆ ಥರದ ಒಂದು ಧ್ವನಿ ಬೇಕು, ಮತ್ತೆ ಆ ಥರದ ಆಲೋಚನೆ ಕ್ರಮ ಬೇಕು. ಅದು ಇಲ್ಲದಿದ್ದರೆ ಬಹುಶಃ ಈ ಸಂದರ್ಭದಲ್ಲಿ ನಾನು ಹೇಳಿದೆ ಸರ್, ಮುಂದುವರೆದು ಮತ್ತೆ ಮಾತಾಡೋ ಸರ್. ನಿಮ್ಮಲ್ಲಿ ಬರ್ತೇನೆ, ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ಗಿರೀಶ್ ಕಾರ್ನಾಡ್ ನೆನಪು ಈ ಕಾರ್ಯಕ್ರಮ. ಗಿರೀಶ್ ಕಾರ್ನಾಡ್ ಒಂದು ನೆನಪು ಮಾತ್ರ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ ಸರ್. ಅದೇ ಗಿರೀಶ್ ಕಾರ್ನಾಡ್ರು ಮತ್ತೆ ಒಂದಷ್ಟು ವಿಚಾರಗಳು ಗ್ರಾಸ ಆಗಿಬಿಡ್ತಾರೆ. ಸಾಮಾನ್ಯವಾಗಿ ಕೆಲವರು ಹೇಗೆ ಅಂದರೆ, ಬರವಣಿಗೆ ಬಿಟ್ಟು ನನಗೆ ಅದಕ್ಕೆ ಬೇರೆ ಸಂಬಂಧ ಇಲ್ಲ, ನಮ್ಮ ಕೆಲಸ ಮಾಡ್ಕೊಂಡ್ರೆ ಆಯಿತು ಅನ್ನೋರು ಇರ್ತಾರೆ. ಆದರೆ ಕೆಲವರು ಹಾಗಲ್ಲ. ಬರವಣಿಗೆ ಒಂದು ವೃತ್ತಿ ಸರಿ, ಅದರ ಜೊತೆಗೆ ಸಾಮಾಜಿಕವಾಗಿ ನಮ್ಮದೇ ಆದಂತಹ ಕೆಲವು ಜವಾಬ್ದಾರಿಗಳಿದೆ. ನಿತ್ಯದ ಆಗುಹೋಗುಗಳಿಗೆ, ವಿಚಾರಗಳಿಗೆ ನಾವು ಸ್ಪಂದಿಸಬೇಕು ಅಂತ ತೊಡಗಿಸ್ಕೊಳ್ತಾರೆ. ಕೆಲವರು ಅದನ್ನು ಬಹಳ ಸೂಕ್ಷ್ಮವಾಗಿ ಲೆಕ್ಕಾಚಾರ ಹಾಕಿ ಮಾಡ್ತಾರೆ. ಕೆಲವರು ಒಂದು ಪೆಟ್ಟು ಎರಡು ತುಂಡು ಅನ್ನೋಂಗಿರುತ್ತೆ. ಇದು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳು. ನಾನು ಯಾರು ಪರ ಅಥವಾ ವಿರೋಧ ಹೇಳೋಕ್ಕೋಗಲ್ಲ. ಕಾರ್ನಾಡರು ಅತ್ಯಂತ ಶ್ರೇಷ್ಠ ವಿಚಾರವಾದಿಯಾಗಿದ್ದು, ಅದ್ಭುತವಾದ ನಾಟಕಗಳನ್ನು ಕೊಟ್ಟದ್ದಲ್ದೇ, ಚಲನಚಿತ್ರವನ್ನು ನಿರ್ದೇಶಿಸಿದ್ದಲ್ಲದೆ, ನಟನೆ ಮಾಡಿದ್ದಲ್ದೇ, ನಮ್ಮ ಕನ್ನಡ ಹೆಮ್ಮೆ ಪಡುವಂಥ ಪ್ರಶಸ್ತಿಗಳನ್ನು ತಂದು ಕೊಟ್ಟಿದ್ದರ ಜೊತೆಗೇನೆ ಕೆಲವು ಸಣ್ಣ ಪುಟ್ಟ ಕಾಂಟ್ರವರ್ಷಿಯಲ್ ಆದಂಥ, ವಿವಾದಾಸ್ಪದವಾದಂತಹ ಕಾರಣಗಳಿಗೂ ಅವರು ಹೆಸರಾದರು. ಅದಕ್ಕೆ ಅವರೇ ಹೊಣೆಗಾರರು ಅಂತಲೂ ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ಮಾತನ್ನ ಹೇಳುವ ಸಂದರ್ಭದಲ್ಲಿ ಅದಕ್ಕೊಂದು ಅರ್ಥ ಇರುತ್ತೆ. ನೀವು ಆ ಸಂದರ್ಭಕ್ಕಿತ್ತು ಬೇರೆ ಸಂದರ್ಭದಲ್ಲಿ ಹೇಳಿದಾಗ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಈಗಿನ ಮಾಧ್ಯಮಗಳ ಒಂದು ಹಾವಳಿಯ ಸಂದರ್ಭದಲ್ಲಿ ಅದು ಹೇಗೆ ಏನು ಅಂತ ಗೊತ್ತಿಲ್ಲ. ಬಹಳ ಪ್ರಧಾನವಾಗಿ ನಾನು ಸುಮ್ಮನೆ ಬಟ್ಟಿಟ್ಟು ತೋರಿಸೋದಾದ್ರೆ, ಒಂದು, ಈಗ ಗೋಮಾಂಸ ಭಕ್ಷಣೆಗೆ ಸಂಬಂಧಪಟ್ಟಂತ ಅವರ ಹೇಳಿಕೆ ಆಗ್ಬೋದು. ಎರಡನೇದು, ಟಿಪ್ಪು ಸುಲ್ತಾನನ ಬಗ್ಗೆ ಅವರು ಬಹಳ ವಿಶೇಷವಾದಂತಹ ಒಂದು ಆಸ್ತಿಯನ್ನು ವಹಿಸಿ ಅವರ ಪರವಾಗಿ ಮಾತಾಡೋದ್ರ ಜೊತೆಗೆ, ಕಡೆಗೆ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅನ್ನುವಂತಹ ಒಂದು ದೊಡ್ಡ ಹೋರಾಟಕ್ಕೆ ಹೋಗಿ ದೊಡ್ಡ ಪ್ರತಿರೋಧ ಉಂಟಾದದ್ದು. ಅದನ್ನು ಮೀರಿ ಸ್ವಲ್ಪ ಇನ್ನು ಮುಂದಕ್ಕೆ ಬಂದರೆ, ನಮ್ಮ ನಾಡು ಗೌರವಿಸುವಂಥ ನೈಪಾಲ್ ಅನ್ನುವಂತಹ ಚರಿತ್ರಕಾರನ ಬಗ್ಗೆ ಹಗುರವಾದ ಹೇಳಿಕೆಯನ್ನು ಕೊಟ್ಟು ಅವನ ಘನತೆಯನ್ನು ಕುಂದಿಸೋ ರೀತಿ ಹೇಳಿದ್ದು. ಅದಕ್ಕೂ ಜಾಸ್ತಿ ಹೇಳೋದಾದ್ರೆ, ನಮ್ಮ ಇಡೀ ದೇಶಕ್ಕೆ ಮೊದಲ ನೊಬೆಲ್ ಪ್ರಶಸ್ತಿ ತಂದುಕೊಂಡಂಥ
ರವೀಂದ್ರನಾಥ್ ಠಾಗೂರ್ ಬಗ್ಗೆ ಮಾತಾಡ್ತಾ ಈಸ್ ನಾಟ್ ಅಟ್ ಆಲ್ ಎ ಡ್ರಾಮಟಿಸ್ಟ್, ಇಸ್ ಸೆಕೆಂಡ್ ಗ್ರೇಡ್ ಡ್ರಾಮಟಿಸ್ಟ್ ಅನ್ನೋ ರೀತಿ ಹೇಳಿಕೆ ಕೊಟ್ಟಿದ್ದು. ಹೀಗೆ ಹೇಳಿರ್ಬೇಕಾಗಿಲ್ಲ ಅವರು, ಯಾವ ಸಂದರ್ಭದಲ್ಲಿ ಯಾಕೆ ಹೇಳೋದು ಅಂತ ಗೊತ್ತಿಲ್ಲ. ಅವರು ನಾಟಕಕಾರರೆಲ್ಲ ಅವರ ಬರಹ ಸಾಧಾರಣ ಅಂತ ಹೇಳಿದಾಗ ಅದು ಏನಾಗುತ್ತೆ ಅಂತಂದ್ರೆ ನಮ್ಮ ನಾಡಿಗೆ ಒಂದು ವಿಶೇಷವಾದಂತಹ ಒಂದು ಅನನ್ಯತೆಯನ್ನ, ಒಂದು ಗೌರವವನ್ನ ಒಂದು ಜಗತ್ತಿನಲ್ಲಿ ತಂದುಕೊಟ್ಟಂತಹ ಒಬ್ಬ ದೊಡ್ಡ ಋಷಿ ಸದೃಶ ವ್ಯಕ್ತಿಗೆ ಒಂದು ಬೀಸು ಹೇಳಿಕೆ ಕೊಟ್ಟಾಗ ಕೊನೆಗೆ ಇಂಥ ಎಷ್ಟೋ ವರ್ಷಗಳ ಹಿಂದೆ ಈ ರೀತಿಯಾಗಿ ಎಲ್ಲೋ ಒಂದು ಭಾಷಣ ಮಾಡುವಾಗ ಮಾತಾಡ್ತಾ ಇದ್ರೆ ಸಾಹಿತಿಗಳ ವಲಯಗಳಲ್ಲೋ ಅಷ್ಟಾಗ್ತಿತ್ತು ನೋಡಿ. ಆದ್ರೆ ಇದೀಗ ಸೋಷಿಯಲ್ ಮೀಡಿಯಾಗಳು ಅದು ಇದು ಎಲ್ಲವೂ ಬಂದು ಬಹಳದಷ್ಟು ಅಲ್ಲ, ಕಾವ್ಯ ಬಹಳ ಶ್ರೇಷ್ಠ, ನಾಟಕ ಅಲ್ಲ, ಈ ತರದ್ ಏನೋ ಹೇಳಿರ್ಬೋದು. ಬಟ್ ಅವ್ರೇನಾಗ ಮೊದಲನೇ ವಾಕ್ಯ ಕಟ್ಟಾಗಿರತ್ತಲ್ಲಿ, ಇವ್ರು ನಾಟಕಕಾರನೇ ಅಲ್ಲ, ಅದ್ಯಾವ್ದು ಸೆಕೆಂಡ್ ಗ್ರೇಡ್. ರವೀಂದ್ರನಾಥ್ ಅವರ ದೇಶಕ್ಕೆ ಒಂದು ನೋಬೆಲ್ ತಂದವರು ಅಂದ್ರೆ ಆ ಒಂದು ಸಾಹಿತ್ಯದಲ್ಲಿ. ಇವ್ರು ಏನಂದಿದ್ರೆ ರವೀಂದ್ರನಾಥ್ ಗ್ರೇಟ್ ಪರ್ಸನ್, ದೊಡ್ಡ ಜನ, ಬಟ್ ಅವರ ಕೊನೆಗೆ ವಾಪಸ್ ತಗೋಬೇಕಾಯ್ತು ಇಂಥ ಸ್ಟೇಟ್ಮೆಂಟ್ಗಳಿಗೆ. ಸ್ವಲ್ಪ ಕೊನೆಗೆ ಆ ಥರದ್ದೆಲ್ಲ ಕೊನೆ ಇದು ಕೂಡ ಗೌರಿ ಲಂಕೇಶ್ ಹತ್ಯೆಗೆ ಸಂಬಂಧಪಟ್ಟಾಗ ಸ್ವಲ್ಪ ಅತಿ ಅನ್ನುವಷ್ಟು ನಾವು ಪರವಿರೋಧವಾಗಿ ಮಾತಾಡಬೇಕಾಗಿಲ್ಲ. ಅಂದರೆ ವೈಚಾರಿಕವಾದ ಆಲೋಚನೆಗಳು ಹೆಚ್ಚು ಬಾರಿ ಎಡಪಂಥೀಯವಾದಂಥ ಆಲೋಚನೆಗಳಿಗೆ ಪೂರಕವಾಗಿ ಅಲ್ಲೇನೋ ಬೆಂಗಳೂರಿನಲ್ಲಿ ಗಲಾಟೆ ಆಗ್ತಾ ಇದೆ, ಅಲ್ಲೇನೋ ಒಂದು ಧರಣಿ ಕೂತ್ಕೊಳ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ನೀವು ಇಲ್ಲಿ ಕೂತ್ಕೊಂಡು ಯಾರನ್ನು ಕೇಳದೇನೆ ಬೇಕಾದ್ರೆ ಹೆಸರುಗಳು ಪಟ್ಟಿ ಮಾಡ್ಬಿಡ್ಬೋದು, ಒಂದು 20 ಜನ. ಅದ್ರಲ್ಲಿ ಇವರು ಒಬ್ರು ಹಾಗೆ ಬರ್ತಿರೋದು. ಸೊ ಇದರಿಂದಾಗಿ ಕೆಲವ್ರಿಗೆ ಏನು ಅನ್ಸುತ್ತೆ, ಇವರೆಲ್ಲ ಕಾಂಟ್ರು. ಹಿಂದೆ ಅನಂತಮೂರ್ತಿ, ಕಲಬುರ್ಗಿ ಅವ್ರಿಗೂ ಹೀಗೆ ಹಣೆಪಟ್ಟಿ ಬಂದದ್ದು ಭಾಗಶಃ ಸತ್ಯ. ಕಾಂಟ್ರವರ್ಸಿ ಅಂತ ನಾವು ಉಲ್ಲೇಖ ಮಾಡಬೇಕಾಗಿಲ್ಲ. ಕಾಂಟ್ರವರ್ಸಿ ಅಂತ ಯಾರು ವ್ಯಾಖ್ಯಾನ ಮಾಡೋದು? ಮಾಧ್ಯಮದವರು. ಅದನ್ನು ಕೂಡ ಅವರ ಸೈದ್ಧಾಂತಿಕ ಸಂದರ್ಭದಲ್ಲಿ ಕಲಬುರ್ಗಿ ಮತ್ತು ಅವರ ನಂತರದಲ್ಲಿ ಗಿರೀಶ್ ಕಾರ್ನಾಡ್ರನ್ನು ಕೂಡ ಹತ್ಯೆ ಮಾಡುವಂತ ಒಂದು ಸ್ಕೆಚ್ಗಳನ್ನು ಹಾಕಲಾಗಿತ್ತು ಅಂತ ಏನ್ ಹೇಳ್ತಾರೆ? ಹೌದೌದು. ಅಂದ್ರೆ ನೋಡಿ, ಅದು ಏನಾಗ್ತದೆ, ತಮ್ಮ ಸಿದ್ಧಾಂತ, ನಾವು ನಂಬಿಕೊಂಡಿರೋ ಸಿದ್ಧಾಂತಕ್ಕೆ ವಿರುದ್ಧವಾದ ಇದೊಂದು ಬಂದಾಗ ಪೊಲಿಟಿಕಲ್ ಇರ್ತದೆ, ರಾಜಕೀಯವಾಗಿ ಕೆಲವರು ಸ್ವಲ್ಪ ಅದನ್ನು ವಿಶಾಲವಾಗಿ ಅದು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗದೇ ಇರುವಾಗ ಅವನು ತೆಗೆದೇ ಬಿಡುವುದು ಅನ್ನುವಂಥ ಒಂದು ಐಡಿಯಾಲಜಿ ಇದಿರ್ತದೆ. ಈ ಹಂತದಲ್ಲಿ ನಮ್ಮ ನಾಯಕ್ ಅವರು, ನಮ್ಮ ಇಲ್ಲಿ ರೇಷನಲಿಸ್ಟ್ ಇದ್ದಾರೆ, ಗೌರಿ ಲಂಕೇಶ್, ಆಮೇಲೆ ನಿಡುಮಾಮಿಟಿ ಸ್ವಾಮೀಜಿ, ಅವರ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇತ್ತು, ಗಿರೀಶ್ ಕಾರ್ನಾಡ್. ಯಾಕಂದರೆ ಇವರು ತುಂಬ ವೋಕಲ್ ಆಗಿದ್ರು, ತುಂಬ ಓಪನ್ ಆಗಿ ಮಾತಾಡ್ತಿದ್ರು. ಮತ್ತು ಬಹುಸಂಖ್ಯಾತ ಜನ ಏನು ಅದನ್ನು ಇಚ್ಛೆ ಪಡೋದು, ಅವರಿಗೆ ನಿಷ್ಠುರ ಆದರೂ ತೊಂದರೆ ಇಲ್ಲ, ಅವರಿಗೆ ಕಹಿ ಆದರೂ ತೊಂದರೆ ಇಲ್ಲ, ಅದು ಇವರ ಅಭಿಪ್ರಾಯವನ್ನು ಯಾವುದೇ ಮುಚ್ಚುಮರೆಯಲ್ಲದೆ ಇವರು ಕೊಡ್ತಿದ್ರು. ಸೊ ಆ ಕಾರಣಕ್ಕಾಗಿ ತುಂಬ ಅವರ ವಿರೋಧ ಇರ್ತದೆ. ಅಂದರೆ ಈಗಿನ ನೋಡಿ, ಈಗಿನ ಚೇಂಜಸ್ ಆಗಿದೆ ನಮ್ಮ ಥಿಂಕಿಂಗ್, ಅಲ್ಲಿ ನಮ್ಮ ಮಾಹಿತಿಯ ಇದು ಈ ಸೋಷಿಯಲ್ ಮೀಡಿಯಾದ ಭರಾಟೆ ಇರ್ಬೋದು ಅಥವಾ ಮಾಧ್ಯಮದ ಭರಾಟೆ ಇರ್ಬೋದು. ಜನರು ಈಗ ಓದುವುದು ಕಡಿಮೆ ಆಗಿದೆ. ಬೇರೆ ಬೇರೆ ಒಂದು ವಿಶಾಲ ಮನೋಭಾವದಿಂದ ಬೇರೆ ಬೇರೆ ವಿಚಾರವನ್ನು ನಾವು ಅರಿತುಕೊಂಡು ಆಮೇಲೆ ನಮ್ಮ ಎಜುಕೇಷನ್ ಸಿಸ್ಟಮ್ ಕೂಡ ಹೇಗಿದೆ ಅಂದರೆ ನಮಗೆ ಅನಾಲಿಟಿಕಲ್ ಆಗಿ ಥಿಂಕ್ ಮಾಡುವಷ್ಟು ಸಾಮರ್ಥ್ಯವನ್ನು ಈ ಎಜುಕೇಷನ್ ಕೊಡ್ತಾ ಇಲ್ಲ. ಯಾರು ಕೂಡ ಅದನ್ನು ತುಂಬ ವಿಶ್ಲೇಷಣೆ ಮಾಡಿ ಓದುವುದಿಲ್ಲ. ಅದು ವಾಟ್ಸಪ್ಪಲ್ಲಿ ಬಂದು ಹೇಗೆ ಬಂತು ಅದನ್ನು ಹಾಗೆಯೇ ನಾವು ಒಪ್ಪಿಕೊಂಡು ಬಿಟ್ಟರೆ ಈ ಥರ ಸಮಸ್ಯೆ ಆಗ್ತದೆ. ಸೊ ಜನರಲ್ಲಿ ನಾವು ಬೌದ್ಧಿಕವಾಗಿ ನಾನು ಅಲ್ಲಿಗೆ ಬರ್ತೇನೆ. 70ರ ದಶಕ ನೀವು ಆಗ ಹೇಳಿದ್ರಿ, ಬಹುಶಃ ಗಿರೀಶ್ ಕಾರ್ನಾಡ್ರ ನಾಟಕಗಳನ್ನು ತೆಗೆದುಕೊಂಡ್ರೆ ಅದು ಬಹಳ ನೀವು ಹೇಳುವಾಗೆ ಪುರಾಣದ ಕಥೆಗಳಿಗೆ ಹೋಗ್ತಾರೆ, ಮಹಾಭಾರತದ ಇನ್ನಷ್ಟು ಒಳವೇ ಹೋಗ್ತಾರೆ, ಅಥವಾ ರಾಮಾಯಣದ ಒಳಗೆ ಹೋಗ್ತಾರೆ, ಅಲ್ಲಿರೋದನ್ನು ತೆಗೆದುಕೊಳ್ತಾರೆ, ಮಾಡ್ತಾರೆ. ಬಹುಶಃ ಬಹಳ ಮಂದಿಗೆ ಅದು ಗೊತ್ತಿರುವಂಥದ್ದು. ಗಿರೀಶ್ ಕಾರ್ನಾಡ್ ಹಯವದನದ ಗಜವದನ ಹೇರಂಬ ಈ ಹಾಡುಗಳು ಅವ್ರು ಬರೆದಿರೋದೇ ಕೆಲವು ಕವನಗಳಲ್ಲಿ ಬರಿತಾ ಇರಲಿಲ್ಲ, ಆದರೆ ಆ ನಾಟಕಕ್ಕೆ ಪೂರಕವಾದ ಹಾಡುಗಳನ್ನೆಲ್ಲ ಬರಿತಾ ಇದ್ರು ಅಂತ ಅನ್ನುವಂಥದ್ದು. ಬಟ್ ಇಲ್ಲಿ ಏನು ಅಂದ್ರೆ ರಂಗಭೂಮಿಗೆ ಸಂಬಂಧಪಟ್ಟ ಹಾಡುಗಳ ಬಗ್ಗೆ ಮಾತಾಡುವಾಗ ರಾಮದಾಸು ಒಂದು ಎಚ್ಚರಿಕೆಯ ಮಾತು, ಕಾರಂತರಂತ ನಿರ್ದೇಶಕರು, ಸಂಗೀತ ನಿರ್ದೇಶಕರ ಕೈಗೆ ಸಿಕ್ಕಿದಾಗ ನೀವೊಂದು ವಾರ್ತಾಪತ್ರಿಕೆಯ ಒಂದು ತುಣುಕನ್ನು ಕೊಟ್ಟರೆ ಅಲ್ಲಿ ಒಂದು ಅದ್ಭುತವಾದ ರಂಗಗೀತೆಯಾಗಿ ಮಾರ್ಪಾಡಾಗುತ್ತೆ. ಕಂಬಾರರಂತಹ ಇಡೀ ಕನ್ನಡ ನಾಡಿನಲ್ಲಿ ಕಂಬಾರರಂತಹ ಒಬ್ಬ ವ್ಯಕ್ತಿ ಮಾತ್ರ ಹಾಡುಗಳನ್ನು ಬಹಳ ಎಚ್ಚರಿಕೆಯಿಂದ ಹೇಗೆ ಸಂಯೋಜಿಸಬೇಕು ಅನ್ನೋ ಉದ್ದೇಶನೂ ಇಟ್ಕೊಂಡು ಬರೆದಿದ್ದಾರೆ, ಬೇರೆಯವ್ರದಲ್ಲ. ಕನ್ನಡ ನಾಟಕಗಳು ಕಾರಂತರಂಥವ್ರ ಕೈಗೆ ಸಿಕ್ತು. ನಾನು ಆಗಲೇ ಹೇಳಿದೆ, ಅವರ ನಾಟಕಗಳನ್ನು ನಿರ್ದೇಶಿಸಿರೋರೆಲ್ಲ ಎಂಥವರು, ಅಲ್ಕಾಜಿ ಅಂತವರು NSTನಲ್ಲಿ, ಪ್ರಸನ್ನ ಅಂತವರು, BV ಕಾರಂತ್ ಅಂತವರು, ಸಾಧಾರಣದವರು ಯಾರು ನಮ್ಮ ಪ್ರೊಫೆಸರ್ B ಚಂದ್ರಶೇಖರ್ ಅವರು ತುಗಲಕ್ ನಾಟಕವನ್ನು ಮೊದಲಿಗೆ ನಿರ್ದೇಶಿಸಿದವರು, CR ಸಿಂಹ ಅನ್ನುವಂತಹ ಕನ್ನಡದ ಮೇರು ಸದೃಶ ನಟನನ್ನು ರಂಗಭೂಮಿಗೆ ತಂದುಕೊಟ್ಟವರು ಅವರು. ನಾಟಕ ಎಷ್ಟು ಮುಖ್ಯ, ನಿರ್ದೇಶಕನೂ ಅಷ್ಟೇ, ಅಷ್ಟು ಖಡಕ್ ಮಾಸ್ಟರ್ ಪ್ರೊಫೆಸರ್ BC ಅಂತ. ಇಂತಹ ನಿರ್ದೇಶಕರ ಕೈಲಿ ಅದು ಕೈಗೆ ಸಿಕ್ತು, ಆದ್ರಿಂದ ಹಾಗಾಯಿತು. ಆ ಹಾಡುಗಳಿಗೂ ಅಂಥ ಸ್ವರೂಪವನ್ನು ಕಾರಂತ್ ಅಂತವ್ರು ಕೊಟ್ಟರು. ಮತ್ತು ಒಂದು ವಿಷಯ ಹೇಳ್ತೀನಿ, ಕಾಂಟ್ರವರ್ಸಿಯಲ್ಲಿ ಹೇಳುವಾಗ ಎರಡು ಇರು, ಒಂದು ಅರ್ಬನ್ ನಕ್ಸಲ್ ಅಂತೆಲ್ಲ ಹೇಳ್ಕೊಂಡ ಬಿಡಿ, ಅದನ್ನು ವಿಸ್ತರಿಸೋಕೆ ಹೋಗೋದು ಬೇಡ. ಬೇರೆ ವಿಚಾರಗಳಿಗೂ ಅಷ್ಟೇ ಪ್ರಸನ್ನ ಅನ್ನುವರು ನಮ್ಮ ನಾಡು ಹೆಮ್ಮೆ ಪಡುವಂಥ, ಕನ್ನಡಿಗರು ಮಾತ್ರ ಅಲ್ಲ ಇಡೀ ಭಾರತ ಹೆಮ್ಮೆ ಪಡುವಂಥ ಒಬ್ಬ ಶ್ರೇಷ್ಠ ನಿರ್ದೇಶಕ.
NST ಯಲ್ಲಿ ಓದ್ಕೊಂಡು ಬಂದವರು, ಸಮುದಾಯದಂತಹ ಒಂದು ಸಾಂಸ್ಕೃತಿಕ ಸಂಘಟನೆಯನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿದವರು. ಈಗ ದೇಸಿ ಇದಕ್ಕೆ ಸಂಬಂಧಪಟ್ಟ ಅದ್ಭುತ ಈ ವ್ಯಕ್ತಿ ಇವರ ಅಗ್ನಿ ಮತ್ತು ಮಳೆಯಂತಹ ನಾಟಕ, ಒಂದು ಶ್ರೇಷ್ಠವಾದ ನಾಟಕ, ಇವರ ನಾಟಕಗಳಲ್ಲಿ ಅಗ್ನಿ ಮತ್ತು ಮಳೆಯ ನಾಟಕದ ಯಾವುದೋ ಒಂದು ಕೆಲವು ಭಾಗವನ್ನ ಅನಗತ್ಯ ಅಂತ ಭಾವಿಸಿ ಬಿಟ್ಟಿದ್ದಕ್ಕೆ ನಾಟಕ ಪ್ರದರ್ಶನ ಮಾಡಕ್ಕೆ ಬಿಟ್ಕೊಡ್ಲಿಲ್ಲ. ಯಾರೋ ಸಾಧಾರಣ ನಿರ್ದೇಶಕರಲ್ಲ, ಪ್ರಸನ್ನರಂತಹ ನಿರ್ದೇಶಕರ ಹತ್ರನೂ ಐ ಆಮ್ ದ ಡ್ರಮಟಿ, ಐ ಆಮ್ ದ ರೈಟರ್, ನನಗೆ ಗೊತ್ತಿದೆ ಏನಿರಬೇಕು ಏನು ಬೇಡ ಅನ್ನೋ ರೀತಿಗೆ, ಅಂದರೆ ನೋ ಕಾಂಪ್ರಮೈಸ್ ಅಂತ. ಅಷ್ಟು ಬಹಳ ಗಟ್ಟಿ ನಿಲುವಿನ ಕಾರ್ನಾಡ್ರವರು. ಅವರ ಬರವಣಿಗೆಗೆ ಸಂಬಂಧಪಟ್ಟಾಗೂ ಅವರ ಕೆಲಸಗಳಿಗೂ ಅವ್ರ ಹೇಳಿಕೆಗೂ ಅಷ್ಟೇ. ಸಾರ್ವಜನಿಕವಾದ ಹೇಳಿಕೆ ಕೊಡುವಾಗ ಯಾರೋ ಹೇಳ್ದಂಗೆ ಹೇಳ್ಕೊಂಡು ಓಡ್ಬಿಡಲ್ಲ, ಆಯ್ಕೆ ಮಾಡ್ಕೊಂಡು ಕೆಲವು ವಿಷಯಕ್ಕೆ ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಅವರು ಒಂಥರ ಶಿಸ್ತಿನ ಒಬ್ಬ ವ್ಯಕ್ತಿ. ಮತ್ತೆ ಈ ಪುರಾಣ ಇತಿಹಾಸದ ಹೇಳಿದ್ರಲ್ಲ, ಏನು ಅಷ್ಟೊಂದು ಪುರಾಣ ಹುಡ್ಕೊಂಡಿಲ್ಲ, ಓದೋದಲ್ಲ, ಆಕಸ್ಮಿಕವಾಗಿ ಕೆಲವು ಸಿಕ್ಕಿದಂತದ್ದು ಯಾರೋ ಸ್ನೇಹಿತರಿಂದ ಮರಾಠಿಯಲ್ಲಿ ಬಂದಿರೋದು ಆ ಎಳೆಯನ್ನ ತಗೊಂಡು, ಅಲ್ಲ ಮಹಾಭಾರತದಲ್ಲೇ ಬರುವ ಯಯಾತಿ ಕಥೆ ಇದೆ, ಎಲ್ರಿಗೂ ಗೊತ್ತಿರೋ ಕಥೆನೇ ಅದು. ಅದನ್ನ ಆ ಎಳೆಯನ್ನು ಇಟ್ಕೊಂಡು ವಿಸ್ತರಿಸ್ಕೊಂಡು ಬರ್ತಾರೆ. ಅದನ್ನ ನಿರ್ವಚಿಸಿರೋ ರೀತಿ ಅದ್ಭುತವಾಗಿದೆ. ಆ ಯಯಾತಿ ಒಂದು ಆ ಥರದ ಇದು. ಮತ್ತೆ ಹಯವದನ ನಮ್ಮ ಸಾಮಾನ್ಯ ಮನುಷ್ಯನ ಆಸೆ ಆಕಾಂಕ್ಷೆಗಳನ್ನ, ಅಪೂರ್ಣತೆಯನ್ನ ಪೂರ್ಣತೆಗೆ ಹೋಗ್ಬೇಕು ಅನ್ನುವಂಥ ಅದ್ಭುತವಾದಂತಹ ಒಂದು ಕಲ್ಪನೆ. ಗಿರೀಶ್ ಕಾರ್ನಾಡ್ರು ಬರೆದ ನಂತರದಲ್ಲಿ ಅದೊಂದಷ್ಟು ನಾಟಕಗಳನ್ನು ನೋಡಿದ ನಂತರದಲ್ಲಿ ಈ ರೀತಿಯ ನಾಟಕ ಮಾಡಬಹುದು ಅನ್ನುವಂಥ ಇನ್ಸ್ಪಿರೇಷನ್ ಆನಂತರ ನಾಟಕಗಳಲ್ಲಿ ಬಹಳಷ್ಟು ಮಂದಿಗೆ ಮತ್ತದು ಬಂದಿದೆ ಅಂತ ಅನ್ನುವಂಥದ್ದು. ಬಟ್ ನಾನು ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾ ಬೆಳೆದಿರುವಂತ ಈ ಯುಗಕ್ಕೂ 70ರ ದಶಕದ ಆ ಯುಗಕ್ಕೂ ಈಗ ಇರುವಂತಹ ಸಾಂಸ್ಕೃತಿಕ ವಿವಾದ, ನಾನು ಮತ್ತೆ ಅದಕ್ಕೆ ಚರ್ಚೆಗೆ ಬರ್ತೇನೆ. ಒಂದು ಸಣ್ಣ ಬ್ರೇಕ್ ತಗೋಬೇಕು. ಕಾರ್ನಾಡ್ರ ಸಾವು ಅತ್ಯಂತ ದೊಡ್ಡ ನಷ್ಟ ಅಂತ ಹೇಳಿದೆ. ಬಹುಶಃ ಕಾಲಘಟ್ಟದ ಬೆಳವಣಿಗೆ ಆಧಾರದಲ್ಲಿ ಇಂತಹ ಅದ್ಭುತವಾದಂಥ ಪ್ರತಿಭೆಗಳನ್ನು ಕಳ್ಕೊಳ್ತಾ ಹೋಗುವಾಗ ನಾವು ಕಳ್ಕೊಳ್ತಾ ಹೋಗ್ತಾ ಇದ್ದೇವೆ, ಮತ್ತೆ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆಯಂತ ಅನ್ನೋದು ಕೆಲವರಿಗೆ ಒಂದು. ನಾವಾಗ ವಿವಾದದ ಬಗ್ಗೆ ಮಾತಾಡ್ತೀವಿ ಅಂದರೆ ಗಿರೀಶ್ ಕಾರ್ನಾಡ್ ಮತ್ತು ವಿವಾದ ಒಟ್ಟಿಗೆ, ಬರೀ ಗಿರೀಶ್ ಕಾರ್ನಾಡ್ ಅಂತಲ್ಲ, ಅವರ ರೀತಿಯಲ್ಲಿ ಅಂದರೆ ಆ ಕಾಲದ ಪೊಲಿಟಿಕಲ್ ಪಾಲಿಸೀಸ್ ಇರ್ಬೋದು, ಜನರ ಇದಿರ್ಬೋದು, ರೆಸ್ಪಾನ್ಸ್ ಮಾಡುವಂಥ, ಜನ ಸ್ಪಂದಿಸುವಂಥ ಯಾರೇ ವಿಚಾರ ಇಂಟೆಲೆಕ್ಚುಯಲ್ಸ್ ವಿವಾದ ಇರ್ತದೆ. ಯಾಕೆ ವಿವಾದ ಆಗ್ತದೆ ಅಂದರೆ ಅದು ಪ್ರಭುತ್ವವನ್ನು ಟೀಕಿಸಿದಾಗ ವಿವಾದ ಆಗ್ತದೆ. ಅದು ಈಗ ಸ್ವಲ್ಪ ಜಾಸ್ತಿ ನಿಮಗೆ ಅನಿಸ್ಬೋದು ಸೋಷಿಯಲ್ ಮೀಡಿಯಾ. ನೀವು ತುಘಲಕ್ ನಾಟಕವನ್ನು ತಗೊಂಡ್ರೆ ಕೂಡ, ತುಘಲಕ್ ನಾಟಕ ಕೂಡ ಏನಾಗಿತ್ತು, ಅಂದಿನ ಕಾಲದ ಸರ್ಕಾರ ಏನು ಜವಾಹರ್ಲಾಲ್ ನೆಹರು ಸರ್ಕಾರವನ್ನು ವಿಮರ್ಶೆ ಮಾಡುವಂತಿತ್ತು. ಅದು ಎಲ್ಲರಿಗೂ ಗೊತ್ತಿತ್ತು. ಒಬ್ಬ ನಿರಂಕುಶವಾದಿ ಅಂತ ಒಬ್ಬ ರಾಜನನ್ನು ಇಟ್ಕೊಂಡು, ತುಘಲಕ್ರನ್ನು ಇಟ್ಕೊಂಡು ಅವ್ರು ನೆಹರುವನ್ನೇ ಅಟ್ಯಾಕ್ ಮಾಡ್ತಾರೆ. ನೆಹರು ಸರ್ಕಾರದ ಸ್ಟೈಲ್ ಆಫ್ ಫಂಕ್ಷನಿಂಗ್ ಅನ್ನು ಅವರು ವಿಮರ್ಶೆ ಮಾಡ್ತಾರೆ. ಸೊ ಆಗ ಅದು ಅಂತಹ ದೊಡ್ಡ ವಿವಾದ ಆಗುದಿಲ್ಲ. ಯಾಕಂದ್ರೆ ಜನರ ಮನಸ್ಥಿತಿ ಆಗಿನ ಒಂದು ಓಪನ್ ಮೈಂಡ್ ಆ ರೀತಿ ಇತ್ತು. ಈಗ ಕಾಲಕ್ಕೆ ಏನಾಗ್ತಿದೆ, ನಮ್ಮ ಒಂದು ಚಿಂತನಾ ಗತಿ ಬದಲಾಗ್ತಾ ಇದೆ. ಒಬ್ಬ ವಿವಾದ ಆಯ್ತು ಅಂದ ಕೂಡಲೇ ಆತನ ಮಾಡಿರುವ ಕೆಲಸಕ್ಕೆ ಏನು ಕುಂದು ಬರೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಇವರು ಕಾರಂತರು ಇರ್ಬೋದು, ಅಥವಾ ಶ್ರೀರಾಮ್ ಕಾರಂತರು ಇರ್ಬೋದು, ಗಿರೀಶ್ ಕಾರ್ನಾಡ್ ಇರ್ಬೋದು, ಯಾರೇ ಇರ್ಬೋದು, ಅವರು ಕೊಟ್ಟಿರುವಂಥ ಕೊಡುಗೆ ಏನಿದೆ, ಅದು ಸಾಹಿತ್ಯ ಲೋಕ ಇರ್ಬೋದು, ರಂಗಭೂಮಿಗೆ ಇರ್ಬೋದು, ಯಾವುದೇ ಇಂಟೆಲೆಕ್ಚುಯಲ್ ಇದಿರ್ಬೋದು, ಇದಕ್ಕೆ ಏನು ಧಕ್ಕೆ ಆಗೋದಿಲ್ಲ. ಅಂದರೆ ಆ ಕಾಲಘಟ್ಟದಲ್ಲಿ ಆಗಿನ ಆ ಪರಿಸ್ಥಿತಿಯ ರಾಜಕೀಯದ ಬಗ್ಗೆ ಅವರು ವಿಮರ್ಶೆ ಮಾಡಿದರೆ ಅದು ವಿವಾದ ಆದರೆ ಅದನ್ನು ನಾವು ಅಲ್ಲಿ ಅಷ್ಟೇ ನಾವು ಬಿಟ್ಟು ಬಿಡಬೇಕಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸರ್ ನೋಡಿ, ಸಾವಿನ ಸಂದರ್ಭದಲ್ಲೂ ಕೂಡ ಗಿರೀಶ್ ಕಾರ್ನಾಡ್ರದ್ದು ಒಂದು ವಿಶಿಷ್ಟವಾದಂತಹ ನಿರ್ಧಾರಣೆ ಆಯಿತು ಅಂತ ನೀವು ಗಮನಿಸಿರಬಹುದು. ಸಾಮಾನ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ಸೆಲೆಬ್ರಿಟೀಸ್ ಸಾವು ಅನ್ನುವಂಥದ್ದು ವಿಪರೀತ ವಿಜೃಂಭಿಸಿ ವೈಭವೀಕರಿಸಿ ಬೆಂಗಳೂರು ನಗರ ಇಡೀ ಸ್ಥಗಿತವಾಗಿ ಹೋಗ್ಬಿಡ್ತಾ ಇತ್ತು. ಹೌದು, ನಿಮಗೆ ಗೊತ್ತಿರೋ ಹಾಗೆ ಪದ್ಮ ಪ್ರಶಸ್ತಿಗಳೆರಡನ್ನು ಪಡೆದಿರುವಂತಹ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂತಹ ಒಬ್ಬ ವ್ಯಕ್ತಿ ಗಿರೀಶ್ ಕಾರ್ನಾಡು. ಸಹಜವಾಗಿಯೇ ಫಾರ್ಮ್ಯಾಲಿಟೀಸು, ಸರ್ಕಾರ ಸಕಲ ಸರ್ಕಾರಿ ಗೌರವದೊಂದಿಗೆ ಶವ ಸಂಸ್ಕಾರ ಆಗಬೇಕು. ಆದರೆ ಇವರು ಆರಂಭದಲ್ಲೇ ವಾದ ವಿವಾದಗಳಿಗೆ ಅವಕಾಶನೇ ಕೊಡಲಿಲ್ಲ. ಸತ್ತ ತಕ್ಷಣ ಬೆಳಗ್ಗೆನೆ ಅವರ ಮಗ ಮತ್ತು ಇವರು ಸೇರಿಕೊಂಡು ಚೇತನ್ ಜೊತೆ ಹೇಳಿಸಿ ಒಂದು ಕೋರಿಕೆಗೆ ಇಟ್ಟರು. ಯಾವುದೇ ರೀತಿಯ ಮರ್ಯಾದೆಗಳು ಆ ಥರದ್ದು ಬೇಕಾಗಿಲ್ಲ. ಒಬ್ಬ ಸಾಧಾರಣ ಒಬ್ಬ ನಟ ಸತ್ರೂ, ನಾನು ಇದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರ ಅಭಿಮಾನಿಗಳಿರ್ತಾರೆ ಅಸಂಖ್ಯರು, ಕಲಾಕ್ಷೇತ್ರದಂಥ ಜಾಗದಲ್ಲಿಟ್ಟು ಶವ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಇದು ಥಿಯೇಟರ್ ಇದರಲ್ಲಿ ಕಾರ್ನಾಡರಂತಹ ಒಬ್ಬ ಅಭಿಜಾತ ಕಲಾವಿದನ ಈ ಮರಣದ ಸಂದರ್ಭದಲ್ಲಿ ಆ ಥರ ಯಾವ ಮೆರವಣಿಗೆ ಆಗಲಿ, ಶವ ಪ್ರದರ್ಶನ ಆಗಲಿ, ದರ್ಶನ ಆಗಲಿ ಯಾವುದಕ್ಕೂ ಅವಕಾಶ ಕೊಡಲಿಲ್ಲ. ಡೈರೆಕ್ಟಾಗೆ ಸೂಕ್ಷ್ಮವಾಗಿ ಮತ್ತೆ ಹೇಳಿದ್ರು, ಮಂತ್ರಿ ಮಾಗದ್ರು, ಅಧಿಕಾರಿಗಳು ಅಷ್ಟೇ ನೋಡಬೇಕು ಅಂತಿದ್ರೆ ಅಲ್ಲಿಗೆ ಕ್ರೆಮೆಟೋರಿಯಂ ಇದೆಯಲ್ಲ
ವಿದ್ಯುತ್ ಚಿತಾಗಾರ ಇದೆ, ಅಲ್ಲಿ ಬಂದು ನೋಡಬಹುದು. ಬೆಳಗ್ಗೆ ಆದ ಮಧ್ಯಾಹ್ನಕ್ಕೆ ಶವ ಸಂಸ್ಕಾರ ಆಗಬೇಕಲ್ಲ. ಅದು ವಿದ್ಯುತ್ ಯಾವುದು ಆಮೇಲೆ ಅಧಿಕೃತವಾಗಿ ಸರ್ಕಾರಕ್ಕೂ ಪಿಕ್ಲಾಟ ಇದೆ. ಯಾಕೆ ಸರ್ಕಾರಕ್ಕೆ ಅದರದೇ ಆದಂಥ ಕರ್ತವ್ಯ. ಒಬ್ಬ ಪದ್ಮ ಪ್ರಶಸ್ತಿಯನ್ನ ಪಡ್ಕೊಂಡವನಿಗೆ, ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡವರಿಗೆ ಕೆಲವು ಗೌರವಗಳಿರ್ತವೆ. ಆ ರಾಷ್ಟ್ರಧ್ವಜವನ್ನ ಹೊದಿಸಿ ಅದನ್ನ ಹಸ್ತಾಂತರಿಸುವಂತದೆಲ್ಲ ಇದೆ. ಅದಕ್ಕೆ ಇವರು ವರಿಷ್ಠ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಸಾಹಿತಿಗಳಿಗೂ ಕೊಟ್ಟಂತ ಆಗ ಅವರು ಬಹಳ ವಿನಯದಿಂದ ನಿರಾಕರಿಸ್ತಾರೆ. ಅವ್ರಿಗೆ ಅದು ಇಷ್ಟ ಇರಲಿಲ್ಲ, ನಮ್ಗೆ ಆ ಥರದ್ದೇನು ಬೇಡ ಅಂತ. ನಾನೇನೋ ಆರಂಭದಲ್ಲಿ ಕೆಲವು ಸಾರಿ ಹಾಗೆಲ್ಲ ಹೇಳ್ತಾರೆ, ಮತ್ತೆ ಮಧ್ಯವರ್ತಿಗಳು ಬರ್ತಾರೆ, ಇವೆಲ್ಲ ಮಾಡ್ತಾರಲ್ಲ, ಇನ್ನು ಸಂಜೆ ಹೊತ್ತಿಗೆ ಏನೇನೋ ನಥಿಂಗ್ ಡೂಯಿಂಗ್. ನನಗೆ ತಿಳಿದ ಮಟ್ಟಿಗೆ ಇಲ್ಲ ಸರ್. ಈಗ ಎಷ್ಟೋ ಜನ ಬಹುಶಃ ಅದೇ ಹಾದಿಯಲ್ಲಿ ವಿಚಾರವಾದಿ ಅಂತ ಅನಿಸ್ಕೊಂಡವರು, ದೇವರು ನಮ್ಮ ನಾಸ್ತಿಕರು ಸತ್ತ ನಿಧನವಾದಾಗ ಕೂಡ ಅವರನ್ನು ಮತ್ತೆ ಇದೇ ಅವರ ಜಾತಿಯ ಸಮುದಾಯದ ಪ್ರಕಾರ ಇದು ಮಾಡ್ತಿದ್ರು. ಇಲ್ಲಿ ಅದು ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ದೂರಕ್ಕೆ ಹೋಗ್ಬೇಕೆಲ್ಲ ಉದಾಹರಣೆ ಕೊಡ್ಬೋದು. ಈಗಲೇ ಇತ್ತೀಚೆಗೆ ಏನಾಯ್ತು ಅಂತೆಲ್ಲ ನಿಮ್ಗೆ ಗೊತ್ತಿದೆ, ಬೇಡ ಪುನಃ ಅದನ್ನ ಡಿಗ್ ಮಾಡೋದು ಬೇಡ. ಬಟ್ ಆ ಥರದಲ್ಲಿಯೂ ಕೂಡ ಮಾಡಿದ್ರು. ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾದಿಗೆ, ಯಾವಾಗಲೂ ಗುಣಕ್ಕೆ ಮತ್ಸರ ಇರಬಾರ್ದು. ನಾವೆಲ್ಲ ಯಾವತ್ತೂ ಹೆಮ್ಮೆ ಪಡುವಂಥ, ನಮ್ಮ ನಾಡನ್ನು ರಾಷ್ಟ್ರ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಒಂದು ವಿಶೇಷವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟಂಥ ಕಾರ್ನಾಡರ ನಾಟಕಗಳು. ಕಾರ್ನಾಡರು ಇವತ್ತು ನಮ್ಮಿಂದ ದೂರ ಹೋಗಿರ್ಬೋದು, ಶಾಶ್ವತವಾಗಿ ಉಳಿಯುತ್ತೆ. ಈ ನಾಟಕ ಕೇವಲ ಅಲ್ಲಿರುವ ವಸ್ತು ಕಥಾನಕದ ದೃಷ್ಟಿಯಿಂದಲ್ಲ, ಟೋಟಲ್ ಥಿಯೇಟರ್ ಅಂತ ಹೇಳ್ತಾರೆ. ಆ್ಯಕ್ಟಿಂಗಿಗೆ ಸಂಬಂಧಪಟ್ಟದ್ದಾಗ್ಬೋದು, ಸೆಟ್ಟಿಂಗಿಗೆ ಸಂಬಂಧಪಟ್ಟದ್ದಾಗ್ಬೋದು, ಇತಿಹಾಸದ ಪುನರ್ವ್ಯಾಖ್ಯಾನ ಆಗ್ಬೋದು, ಒಬ್ಬ ಸಮರ್ಥ ನಿರ್ದೇಶಕನಿಗೆ ಒಂದು ಸವಾಲೊಡ್ಡುವಂಥ ಅತ್ಯದ್ಭುತವಾದಂಥ ಕ್ರಿಸ್ಟಲೈಸ್ಡ್ ಅಂತ ಹೇಳ್ತಾರೆ ನೋಡಿ, ಹರಳುಗಟ್ಟಿದ 15 ನಾಟಕಗಳು, ಒಂದೊಂದು ಅದ್ಭುತ ನಾಟಕಗಳು. ಇವು ಈಗ ಆಗಿರೋ ಪ್ರದರ್ಶನ ಅಲ್ಲ, ಇಂತಹ ನೂರಾರು ಸಾವಿರ ಮರು ಪ್ರದರ್ಶನಗಳನ್ನು ಕಂಡರೂ ಹೊಸ ಹೊಸ ಒಂದು ಸ್ವರೂಪವನ್ನು ಪಡ್ಕೊಳ್ತವೆ. ಅಂತಹ ಗಟ್ಟಿ ಸಾಹಿತ್ಯವನ್ನು, ಗಟ್ಟಿ ನಾಟಕಗಳನ್ನು ನೀಡಿದಂತಹ ಕಾರ್ನಾಡರಿಗೆ ನಾವು ಶಿರಬಾಗಿ ಹೊಂದಿಸ್ತೇವೆ. ಅವರಿಗೆ ಈ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತದ್ರೆಲ್ಲ ನಂಬಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ನಂಬಿಕೆ ನಾವು ಹೇಳಬೇಕಲ್ಲ. ನಿಜವಾಗಿಯೂ ನಾವೆಲ್ಲ ಅವರಿಂದ ಆಭಾರಿಗಳಾಗಿದ್ದೇವೆ. ಅವರಿಗೆ ನಮ್ಮ ಕೃತಜ್ಞತೆಗಳೊಂದಿಗೆ ವಂದನೆಗಳನ್ನು ಸಲ್ಲಿಸೋದಷ್ಟೇ. ನಾವು ಮತ್ತೆ ಅದೇ ಪ್ರಶ್ನೆಗೆ ಬರ್ತೇನೆ ನಾನು. ಏನಂತ ಹೇಳಿದ್ರೆ, ಮತ್ತೊಬ್ಬ ಗಿರೀಶ್ ಕಾರ್ನಾಡ್ ಇವತ್ತಿನ ಸಾಂಸ್ಕೃತಿಕವಾದಂಥ ಒಂದಷ್ಟು ಬೆಳವಣಿಗೆ ನೋಡುವಾಗ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇದೆಯಾ? ಅದು ಲಂಕೇಶ್ವರ ನಂತರ ಆಗಲಿಲ್ಲ, ಮತ್ತೊಬ್ಬ ಲಂಕೇಶ್ ಬರಲಿಲ್ಲ ಬಹುಶಃ. ಅದು ಉತ್ತರ ಇಲ್ಲದಂಥ ಪ್ರಶ್ನೆ. ಯಾಕಂದರೆ ನಾವು ಊಹಿಸುವಂಥ ಇಲ್ಲ, ಬರಲಿ ಅಂತ ನಾವು ಒಂದು ಆಶಯ ವ್ಯಕ್ತಪಡಿಸ್ಬೋದು. ನನಗೊಂದು ಬಾರಿ ಒಂದು ಭರವಸೆ, ಒಂದು ಖುಷಿಯಾಗಿದೆ ಏನಂದರೆ ಅವರ ಮಗನ ಮೇಲೆ, ರಘು ಕಾರ್ನಾಡ್ ಅಂತ. ಇವರು ತುಂಬ ಜನರಿಗೆ ಅವರು ಹಿಂದೂ ವಿರೋಧಿ ಅಂತಲೇ ಇರ್ಬೋದು. ಅವರು ನಮ್ಮ ಸಮಾಜ ಹಿಂದೂ ಧರ್ಮದಲ್ಲಿ ಏನಂದರೆ ನಮ್ಮ ಅಜ್ಜನ ಹೆಸರನ್ನು ಅವರು ನಾವು ಮಕ್ಕಳಿಗೆ ಇಡುವಂಥದ್ದು. ಅವರು ರಘುನಾಥ್ ಅವರ ಹೆಸರನ್ನು ಅವರ ಮಗನಿಗೆ ಇಟ್ಟಿದ್ದಾರೆ, ರಘು ಕಾರ್ನಾಡ್ ಅಂತ. ಮತ್ತು ಅವರ ಥರನೇ ಅವರು ಸ್ವಲ್ಪ ವಿಚಾರವಾದಿ ಕೂಡ, ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದಾಗಿ ಇವತ್ತು ಕೂಡ ಆ ಅಂತ್ಯ ಸಂಸ್ಕಾರದ ವಿಧಿವಿಧಾನ ತಂದೆಯ ಏನು ಇದಿತ್ತು ಆ ರೀತಿ ಆಗಿದೆ. ಅಂದರೆ ಸಾಧಾರಣವಾಗಿ ಏನಾಗ್ತದೆ, ಈ ಸೆಲೆಬ್ರಿಟೀಸ್ ಈ ಥರದವರು ಇದಾದಾಗ ಅವರ ಫ್ಯಾಮಿಲಿಯ ಕೈಯಲ್ಲಿ ಇರುವುದಿಲ್ಲ. ಕೆಲವೊಮ್ಮೆ ಅವರ ಅಭಿಮಾನಿ ವರ್ಗ ಇರ್ತದೆ, ಸರ್ಕಾರ ಇರ್ತದೆ, ಸರ್ಕಾರಕ್ಕೂ ಕೆಲವೊಂದು ಕರ್ತವ್ಯ ಇರ್ತದೆ, ಮಾಡದಿದ್ರೆ ಮತ್ತೆ ಸಮಸ್ಯೆ ಆಗ್ತದೆ, ಅವರನ್ನು ಪ್ರಶ್ನಿಸುವ ಇನ್ನೊಂದು ವರ್ಗ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ತುಂಬ ಗಟ್ಟಿಯಾಗಿ ನಿಂತ ಇಲ್ಲ, ನಮ್ಮ ತಂದೆಯ ಆಸೆ ಇದ್ದದ್ದು ಹೀಗೆ ಆಗಬೇಕು, ಅದರಲ್ಲಿ ಏನು ಬದಲಾವಣೆ ಇಲ್ಲ ಅಂತ ಹೇಳಿ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ಥರದ ಜನ ಇನ್ನು ಬರ್ತಾರೆ, ಇಲ್ಲ ಅಂತಲ್ಲ, ಬಂದೇ ಬರ್ತಾರೆ ಅಂತ ನಮ್ಮ ಅದೇ ಅದ್ಭುತ ಪ್ರತಿಭೆಗಳು ಹೀಗೆ ಕಣ್ಮರೆಯಾದಾಗ ಒಂದು ಕ್ಷಣಕ್ಕೆ ನಮಗೆ ಹಾಗೆ ದಿಕ್ಕೆಡಿಸುತ್ತೆ. ಆದರೆ ಈ ಪ್ರಕೃತಿಯ ನಿಯಮನೆ ಹಾಗೆ, ಅದು ಮನುಷ್ಯ ಪ್ರತಿಭೆಗಳಿರ್ಬೋದು, ಬೇರೆನೂ ಇರ್ಬೋದು. ಈ ಜೀವ ಜಗತ್ತಿನಲ್ಲಿ ಯಾವತ್ತಿಗೂ ಕೂಡ ಒಂದು ಅಳಿದ್ರೆ ಸ್ವಲ್ಪ ಕಾಯಬೇಕಾಗ್ಬೋದು, ಅಂಥದ್ದೇ ಇನ್ನೊಂದು ಶ್ರೇಷ್ಠ ಬಂದೇ ಬರುತ್ತೆ. ವ್ಯಾಕ್ಯೂಮ್ ಅನ್ನೋದು ತಾತ್ಕಾಲಿಕ ಅಂತ ನಾನಾದರೂ ಅಂದ್ಕೊಳ್ತೇನೆ. ಬೀಯಿಂಗ್ ಎ ಟೀಚರ್ ಐ ಆಮ್ ಆಲ್ವೇಸ್ ಆಶಾವಾದಿ. ಆದ್ದರಿಂದ ಹಾಗೇನಾಗಲ್ಲ. ಬಟ್ ನನ್ನ ಒಂದು ಸಣ್ಣ ಕುತೂಹಲ, ಆಡಾಡ್ತಾ ಆಯುಷ್ಯ ಓದ್ದ ಹಾಗೆ ಇವರ ನೋಡುತ್ತಾ ದಿನಮಾನ ಒಂದು ಹೇಗಿರುತ್ತೆ, ಮುಂದಿನ ನಮ್ಮ ಇದುವರೆಗಿನ ರಂಗಭೂಮಿ ಪ್ರಿಂಟಿಗೆ ಹೋಗಿದೆ ಸರ್, ಹೋಗಿದೆಯಾ ಗೊತ್ತಿಲ್ಲ. ಅದು ಅಲ್ಲ, ಅದು 2ನೇ ಭಾಗ ಆಗಿರುತ್ತೆ. ಅದರಲ್ಲಿ ಇನ್ನಷ್ಟು ಮಾಹಿತಿಗಳು ಸಿಗಬಹುದೇನೋ ಅಂತ ಅನ್ಸುತ್ತೆ. ಇನ್ನೊಮ್ಮೆ ಎಲ್ಲರೂ ಈ 2 ಭಾಗಗಳನ್ನು ಓದೋದ್ರ ಮುಖಾಂತರ ನಮ್ಮ ಕರ್ನಾಟಕದ ರಂಗಭೂಮಿ ಚಲನಚಿತ್ರರಂಗದ ಸಾಂಸ್ಕೃತಿಕ ವಲಯದ ಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ಕಾರ್ನಾಡರನ್ನು ನೆನಪಿಸ್ಕೊಳ್ಳೋದಕ್ಕೆ ಯಾವುದೇ ಸಿದ್ಧತೆ ಇಲ್ಲ, ಏನಿಲ್ಲ, ಸುಮ್ಮನೆ ನೆನಪಿಸ್ಕೊಳ್ಳೋದಕ್ಕೆ, ಅವ್ರಿಗೆ ಗೌರವ ಸಲ್ಲಿಸೋದಕ್ಕೆ ಅವಕಾಶ ಆದದಕ್ಕೆ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಡಾಕ್ಟರ್ ನರಸಿಂಹಮೂರ್ತಿ ಅವರಿಗೂ, ಡಾಕ್ಟರ್ ರಮೇಶ್ ಪೆರ್ಲ ಅವರಿಗೆ ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತದೆ. ನೋಡ್ತಾ ಇರಿ ಬಿಫೋರ್ ನ್ಯೂಸ್. ನಮಸ್ಕಾರ.